हरे कृष्ण। ओम नमो भगवते वासुदेवाय। त्वमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरुं वैष्णवांश्च श्रीरूपं साविधातं सह रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता शिवशाखान्वितांश्च हे कृष्णा करुणा सिन्धु दीनबन्धु जगत्पते गोपेश गोपिका कांता राधा कांता नमोस्ते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे वाञ्छाकल्पतरुभ्यश्च कृपासिन्धुभ्यो च पतितानां पावनेभ्यो वैष्णवेभ्यो नमो विष्णुपादाय कृष्णपृष्ठाय भद्रेश्वरी भक्तिविकास स्वामी नामिने ಹರೇ ಕೃಷ್ಣ. ಇವತ್ತಿಂದ ಭಗವಾನ್ ಶ್ರೀಕೃಷ್ಣನ ವೃಂದಾವನ ಲೀಲೆಗಳು. ಭಗವಂತ ಯಾಕೆ ಭೂಮಿ ಮೇಲೆ ಪ್ರಕಟ ಆಗ್ತಾನೆ, ಯಾರು ಪ್ರಾರ್ಥನೆ ಮಾಡಿದ್ದು ಭೂಮಿ ಮೇಲೆ ಪ್ರಕಟ ಆಗೋದಿಕ್ಕೆ ಕಾರಣ ಏನು, ಮತ್ತೆ ಭಗವಂತನ ಈ ರಹಸ್ಯವಾಗಿ ಭೂಮಿ ಮೇಲೆ ಯಾಕೆ ಬರ್ತಾನೆ, ಸೆರೆಮನೆಯಲ್ಲಿ ಯಾಕೆ ಹುಟ್ಟುತ್ತಾನೆ, ಹುಟ್ಟುತ್ತಾನೆ ಅಂದ್ರೆ ಪ್ರಕಟ ಆಗ್ತಾನೆ. ಭಗವಂತನ ಹುಟ್ಟು ಸಾವು ಅನ್ನೋದಿಲ್ಲ, ಪ್ರಕಟ ಆಗ್ತಾನೆ. ದೇವಕಿ ಗರ್ಭದಲ್ಲಿ ಪ್ರಕಟ ಆಗ್ತಾನೆ. ಇದೆಲ್ಲ ಕಥೆಗಳು ಗೊತ್ತಿದೆ ನಮ್ಗೆ. ನಾವೆಲ್ಲ ಸೂಕ್ಷ್ಮವಾಗಿ ಅಂದ್ರೆ ಸ್ಥೂಲವಾಗಿ ಕಥೆಗಳನ್ನ ನಾವು ಕೇಳಿರ್ತೀವಿ, ನೋಡಿರ್ತೀವಿ. ಬಟ್ ಅದರ ರಹಸ್ಯ ಕಾರಣಗಳು, ಕೆಲವು ರಹಸ್ಯ ಸಂಭಾಷಣೆಗಳು, ಸಂವಾದಗಳು, ತತ್ವಗಳು, ಇದನ್ನ ಯಥಾಶಕ್ತಿ ಯಥಾಮತಿ ಶ್ರವಣ ಮಾಡ. ಭಗವಂತ ಫಸ್ಟು ಗೋಕುಲ ಲೀಲೆ ಮಾಡ್ತಾನೆ, ಬಾಲ್ಯ ಲೀಲೆಗಳು. ಅಲ್ಲಿಂದ ವೃಂದಾವನಕ್ಕೆ ಹೋಗ್ತಾರೆ, ಅಲ್ಲಿಂದ ಮಥುರಾಗೆ ಹೋಗ್ತಾನೆ, ಅಲ್ಲಿಂದ ದ್ವಾರಕೆ ಹೋಗ್ತಾನೆ. ಸೊ ಕೃಷ್ಣ ದ್ವಾರಕೆಲಿದ್ದಾಗಲೇ ಹಸ್ತಿನಾಪುರಕ್ಕೂ ಬರೋದು, ಅಲ್ಲಿಂದ ಪಾಂಡವರ ಯೋಗಕ್ಷೇಮ ನೋಡ್ಕೊಳ್ಳೋದು, ಯುದ್ಧ ಆಗೋದು, ಇದೆಲ್ಲ ಭಗವಂತನ ದ್ವಾರಕ ಲೀಲೆಯಲ್ಲಿ ಒಂದು ಪಾರ್ಟ್, ಒಂದು ಭಾಗ. ಸೊ ನಾವು ಅದೆಲ್ಲ ಚರ್ಚೆ ಮಾಡೋದಕ್ಕೆ ಹೋಗೋದು ಬೇಡ. ವೃಂದಾವನ ಭಗವಂತನ ಜನ್ಮದಿಂದ ಹಿಡಿದು ವೃಂದಾವನದಲ್ಲಿ ಏನ್ ಲೀಲೆ ಮಾಡ್ತಾನೆ, ಅಂದ್ರೆ ಅಕ್ರೂರ ಬಂದು ಕರ್ಕೊಂಡು ಹೋಗ್ತಾನಲ್ಲ ಕೃಷ್ಣ ಬಲರಾಮರ, ಅಲ್ಲಿ ತನಕ ಭಗವಂತ ಲೀಲೆಗಳನ್ನ ಕೆಲವು ಶ್ಲೋಕ ಸಮೇತ, ರಹಸ್ಯವಾದ ಶ್ಲೋಕಗಳ ಸಮೇತ ಓದಕ್ಕೆ, ಶ್ರವಣ ಮಾಡಕ್ಕೆ ಪ್ರಯತ್ನ ಮಾಡೋಣ. ಕೇಳಿಸ್ಕೊಳ್ಳಿ. ಜನ್ಮಾಷ್ಟಮಿ ಬರ್ತಿದೆ. ಪ್ರತಿ ವರ್ಷ ಜನ್ಮಾಷ್ಟಮಿ ಆಚರಣೆ ಮಾಡ್ತಾ ಇದೀವಿ. ಹೋದ ಜನ್ಮಾಷ್ಟಮಿ, ಅದಕ್ಕೆ ಹಿಂದಿನ ಜನ್ಮಾಷ್ಟಮಿ, ಸೊ ಪ್ರತಿ ವರ್ಷನೂ ನಮ್ಮ ಜನ್ಮಾಷ್ಟಮಿ ಆಚರಣೆ ಮಾಡ್ತೀವಿ. ಬಟ್ ನಮ್ಮಲ್ಲಿ ಕೃಷ್ಣ ಪ್ರೇಮ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಕೃಷ್ಣ ಪ್ರೇಮ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅದು ಮುಖ್ಯ ನಮ್ಗೆ. ಜನ್ಮಾಷ್ಟಮಿ ಆಚರಣೆ ಮಾಡೋದಲ್ಲ, ಯಾರು ಬೇಕಾದ್ರೂ ಜನ್ಮಾಷ್ಟಮಿ ಮಾಡ್ತಾರೆ, ಸ್ಕೂಲ್ ಕಾಲೇಜುಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡೋದಲ್ಲ, ಅದು ಮುಖ್ಯ ಅಲ್ಲ. ಆಚರಣೆ ಮಾಡೋದಷ್ಟೇ ಮುಖ್ಯ ಅಲ್ಲ, ಆಚರಣೆ ಮಾಡ್ಬೇಕು, ಅದಷ್ಟೇ ಮುಖ್ಯ. ಆಚರಣೆ ಮಾಡೋ ಉದ್ದೇಶ ಏನಂದ್ರೆ ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರೇಮ ಮೂಡಬೇಕು, ಜಾಗೃತಿ ಆಗ್ಬೇಕು. ಓಕೆ, ಯಥಾಶಕ್ತಿ ನಮಗೆ ಎಷ್ಟು ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಗುರುಗಳ ಕೃಪೆ, ವೈಷ್ಣವರ ಕೃಪೆ, ಆಚಾರ್ಯರ ಕೃಪೆ, ಪರಂಪರೆ ಕೃಪೆ, ಸೊ ಎಲ್ಲರ ಕೃಪೆಯನ್ನ ಬೇಡ್ತಾ ನಾವು ಇವತ್ತಿಂದ ಶ್ರವಣ ಮಾಡೋಣ. ಎಲ್ಲಾ ವಿಷಯಗಳನ್ನು ಹೇಳಕ್ಕೆ ಸಾಧ್ಯ ಆಗದೆ ಹೋಗ್ಬೋದು. ತುಂಬಾ ಮುಖ್ಯವಾದಂತ ವಿಷಯಗಳನ್ನ ನಾವು ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ. ಈಗ ಭಗವಂತನ ಅವತಾರಕ್ಕೆ ಕಾರಣ ಏನು? ಭಗವಂತ ಯಾಕೆ ಮನುಷ್ಯನಾಗಿ ಬರಬೇಕಾಗಿದೆ? ಇದೆಲ್ಲ ಪ್ರಶ್ನೆಗಳು ಮಾಡ್ತಾರೆ. ಪರೀಕ್ಷಿತ್ ಮಹಾರಾಜ ಶುಕಮುನಿಗಳನ್ನ ಪ್ರಶ್ನೆ ಮಾಡ್ತಾರೆ. ಭಾಗವತ ಪ್ರವಚನ ಆಗಿದ್ದೆ ಪರೀಕ್ಷಿತನಿಗೋಸ್ಕರ. ಜಿಜ್ಞಾಸೆ ಮಾಡ್ದ ಅವನು. ಇನ್ನ 7 ದಿನದಲ್ಲಿ ತಕ್ಷಕ ಬಂದು ಕಚ್ಚಿ ಪರೀಕ್ಷಿತನನ್ನ ಕೊಲ್ಲುವಂತ ಸಂದರ್ಭ. ಶಾಪ, ಶೃಂಗಿ ಶಾಪ. ಅದೇ ಅವನು ಶಾಪಕ್ಕೆ ಅಂಜಲಿಲ್ಲ, ಪಾಪಕ್ಕೆ ಅಂಜಿದ. ವೈಷ್ಣವನು ಶಾಪಕ್ಕೆ ಭಯ ಪಡೋದಿಲ್ಲ.
ಪಾಪಕ್ಕೆ ಭಯಪಡ್ತಾನೆ. ಶಮೀಕ ಋಷಿಗಳ ಆಶ್ರಮಕ್ಕೆ ಬಂದ ಪರೀಕ್ಷಿತ್ ಮಹಾರಾಜ, ಕ್ಷತ್ರಿಯ ರಾಜ, ಪಾಂಡವರ ಮೊಮ್ಮಗ, ಅಭಿಮನಿ ಮಗ. ಬಂದ, ಶಮೀಕ ಋಷಿ ತಪಸ್ಸಾಚರಣೆ ಮಾಡ್ತಿರ್ತಾರೆ. ಅವರ ಕುಟೀರಕ್ಕೆ ಆಶ್ರಮಕ್ಕೆ ಬಂದ, ಬಾಯಾರಿಕೆ ಆಗಿತ್ತು, ನೀರು ಕೇಳ್ದ. ನೀರು ಕೊಟ್ಟಿಲ್ಲ ಅನ್ನೋ ಕೋಪಕ್ಕೆ ಅಲ್ಲೇ ಒಂದು ಹಾವು ಬಿದ್ದಿರುತ್ತೆ, ಸತ್ತಿರೋ ಹಾವು. ಅದನ್ನು ತೆಗೆದು ಬಾಣದ ತುದಿಯಿಂದ ತಗೊಂಡೋಗಿ ಶಮೀಕರ ಭುಜದ ಮೇಲೆ ಹಾಕ್ಬಿಟ್ಟ. ಯಾರು? ಪರೀಕ್ಷಿತ್ ಮಹಾರಾಜ. ಅಷ್ಟು ದಡ್ಡ ಕೆಲಸ ಯಾಕೆ ಮಾಡಿದ ಪರೀಕ್ಷಿತ್ ಮಹಾರಾಜ? ದಡ್ಡ, ಅಷ್ಟು ದಡ್ಡ ಶಿಖಾಮಣಿನ ಪರೀಕ್ಷಿತ್ ಮಹಾರಾಜ? ಯಾರು ಹುಟ್ಟೋಕ್ ಮುಂಚೆನೆ ಇದ್ದಾಗಲೇನೆ ಭಗವಂತನ ಕಂಡವನು ಒಬ್ಬ ಋಷಿ ತಪಸ್ ಮಾಡ್ತಾ ಇರೋದು ಅರಿವಿಗೆ ಬರೋದಿಲ್ವ? ಮತ್ತೆ ದಡ್ಡ ಕೆಲಸ ಯಾಕೆ ಮಾಡ್ದ ಪರೀಕ್ಷಿತ್ ಮಹಾರಾಜ? ಪರೀಕ್ಷಿತ್ ರಾಜ ಮಾಡಿದ್ದಲ್ಲ, ಪರೀಕ್ಷಿತ್ ರಾಜನ ಮೂಲಕ ಭಗವಂತ ಮಾಡಿಸಿದ್ದು. ಅದಕ್ಕೆ ಹೇಳೋದು, ಭಕ್ತರ ವಿಚಾರಗಳನ್ನ ನಾವು ಸ್ಥೂಲವಾಗಿ ಗಮನಿಸಬಾರದು, ಸೂಕ್ಷ್ಮವಾಗಿ ಗಮನಿಸಬೇಕು. ಅರ್ಜುನ ಮಹಾಭಕ್ತ, ಭಗವಂತನ ಆಪ್ತ ಸಖ. ಅವನಿಗೆ ಯುದ್ಧ ಯಾಕೆ ಮಾಡಬಾರ್ದು ಅನ್ನೋದು ಗೊತ್ತಾಗಿಲ್ವಾ? ಯುದ್ಧ ಯಾಕೆ ಮಾಡ್ಬೇಕು ಅಂತ ಗೊತ್ತಾಗಿಲ್ವಾ? ಯುದ್ಧ ಮಾಡಬಾರ್ದು ಅಂತಾನಲ್ಲ. ಅಂದ್ರೆ ಪ್ರತಿಯೊಂದಕ್ಕೂ ಏನೋ ಒಂದು ಮಹತ್ತರವಾದ ಕಾರಣ ಇದೆ. ಅಂಥದ್ರಲ್ಲಿ ಭಗವಂತ ಭೂಮಿಗೆ ಬಂದಿದ್ದಾನೆ, ಮನುಷ್ಯನಾಗಿ ಬಂದಿದ್ದಾನೆ, ಗೋಕುಲದಲ್ಲಿ ಆಟ ಆಡ್ತಿದ್ದಾನೆ, ಸೆರೆಮನೆಯಲ್ಲಿ ಹುಟ್ಟಿದ್ದಾನೆ. ಇದು ಕಾರಣ ಇರೋದಿಲ್ವಾ? ಖಂಡಿತ ಇರುತ್ತೆ, ಖಂಡಿತ ಕಾರಣ ಇರುತ್ತೆ. ಆ ಕಾರಣ ತಿಳ್ಕೊಬೇಕು ನಾವು. ಅದನ್ನೇ ಜನ್ಮ ಕರ್ಮ ಚಮೆ ದಿವ್ಯಂ ಏವಂ ಯೋ ವೇತ್ತಿ ತಥಾ ತ್ಯಕ್ವಾ ದೇಹಂ ಪುನರ್ಜನ್ಮ ಮಾಮೇತಿ. ಯಾರು ಇವತ್ತಿಂದ ಕೃಷ್ಣನ ಈ ಲೀಲೆಗಳನ್ನ ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೆ, ಅವ್ರಿಗೆ ಪುನರ್ಜನ್ಮ ಇಲ್ಲ. ಪುನರ್ಜನ್ಮ ಇಲ್ಲ ಅನ್ನೋ ಆಸೆಗೋಸ್ಕರ ಕೇಳಬಾರ್ದು. ಸದ್ಯ ನನಗೆ ಕೃಷ್ಣ ಲೀಲೆ ಕೇಳ್ಬಿಟ್ರೆ ಪುನರ್ಜನ್ಮ ಇಲ್ಲ ಅಂತ ಕೇಳಬಾರ್ದು. ಮತ್ತೆ ಪ್ರೀತಿಯಿಂದ ಕೇಳಬೇಕು. ಚೈತನ್ಯ ಮಹಾಪ್ರಭು ಪುನರ್ಜನ್ಮ ಬೇಡ ಅಂತ ಕೇಳ್ತಾರ? ಇಲ್ಲ. ಮಮ ಜನ್ಮನಿ ಜನ್ಮನಿ ಈಶ್ವರೇ ಭವತಾದ್ ಭಕ್ತರ ಆಹಿತು ಗೀತೆ ನ ಜನಂ ನ ಧನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ. ನ ಧನಂ ನ ಜನಂ, ಜನನಂ ಅಲ್ಲ, ನ ಜನಂ, ಜನನಂ ಅಂತ ಹೇಳ್ತೀರ ತಪ್ಪಾಗುತ್ತೆ. ನ ಧನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನಿ ಈಶ್ವರೇ ಭವತಾ ಭಕ್ತಿರ ಹೈತುಕಿ ತ್ವಯಿ. ಪುನರ್ಜನ್ಮ ಬೇಡ ಅಂತ ಕೇಳಬಾರದು. ಜನ್ಮನಿ ಜನ್ಮನಿ, ಜನ್ಮ ಜನ್ಮಗಳಲ್ಲಿ ನನಗೆ ಭಕ್ತಿಯನ್ನೇ ಕೊಡು. ಅಹೈತುಕಿ ತ್ವಯಿ, ನಿಷ್ಕಾರಣ ಭಕ್ತಿ. ನಾನು ಕೃಷ್ಣ ಲೀಲೆ ಕೇಳಿದ್ರೆ ನನಗೆ ಮುಕ್ತಿ ಸಿಗುತ್ತೆ, ನನ್ನ ಕಷ್ಟ ದೂರ ಆಗುತ್ತೆ ಅಂತ ಕೇಳಬಾರ್ದು. ಕೇಳಬೇಕು, ಆನಂದ ಪಡ್ಬೇಕು ಅಷ್ಟೇ. ಪರೀಕ್ಷಿತ್ ಮಹಾರಾಜ ಶುಕಮುನಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೇನೆ, ಭಗವಂತನ ಆವಿರ್ಭಾವಕ್ಕೆ ಕಾರಣ ಏನು? ಗಂಗಾಜಲ ಹೇಗೆ ಅದನ್ನ ಕುಡಿದವನ್ನ ಪವಿತ್ರ ಮಾಡುತ್ತೋ ಹಾಗೆ ಕೃಷ್ಣ ಲೀಲೆಯ ವರ್ಣನೆ ಇಡೀ ಬ್ರಹ್ಮಾಂಡವನ್ನೇ ಪುನೀತ ಮಾಡಿಬಿಡುತ್ತೆ. ಪುನೀತ ಅಂದ್ರೆ ಪಾವನ ಮಾಡಿಬಿಡುತ್ತೆ. ಯಾರನ್ನ? ಯಾರು ಹೇಳ್ತಾರೋ ಅವರನ್ನ, ಯಾರು ಕೇಳ್ತಾರೋ ಅವರನ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರು ಹೇಳು ಅಂತ ಹೇಳ್ತಾರಲ್ಲ ಅವರನ್ನ. ಹೇಳಿ, ಕತೆ ಹೇಳಿ ನನಗೆ, ಭಗವಂತ ಲೀಲೆ ಹೇಳಿ ಅಂತ ಯಾರು ಹೇಳ್ತಾರಲ್ಲ, ಕೇಳ್ತಾರಲ್ಲ ಅವ್ರಿಗೆ ಫಸ್ಟ್ ಮುಕ್ತಿ. ಹೋಗು ಧ್ರುವ ಮಹಾರಾಜ, ಮನೆ ಬಿಟ್ಟು ಹೋಗು, ಕಾಡಿಗೆ ಹೋಗು, ತಪಸ್ ಮಾಡು ಅಂತ ಹೇಳಿದವರಿಗೆ ಫಸ್ಟು ವೈಕುಂಠ, ಸುನೀತಿಗೆ. ಹೌದಾ? ನಾವು ಕೇಳಿದ್ವಲ್ಲ ಧ್ರುವ ಮಹಾರಾಜ ಲೀಲೆಯಲ್ಲಿ. ಆಮೇಲೆ ಧ್ರುವನಿಗೆ, ತಪಸ್ ಮಾಡಿದವನಿಗೆ ಆಮೇಲೆ ತಪಸ್ ಮಾಡು ಅಂತ ಹೇಳಿದವನಿಗೆ ಫಸ್ಟ್. ಅದಕ್ಕೆ ನಾನು ನಿಮ್ಗೆ ಕೃತಜ್ಞನಾಗಿರ್ಬೇಕು. ಹೇಳಿ, ಭಗವಂತನ ಕತೆ ಹೇಳಿ, ಭಗವಂತನ ಲೀಲೆಗಳನ್ನ ಶ್ರವಣ ಮಾಡಿಸಿ ಕುಡಿಸಿ, ನಮಗೆ ವಿಪತ್ತ ಭಾಗವತ ರಸಮಾಲೆಯನ್ನು ಕುಡಿಸಿ ನಮಗೆ ಅಂತ ಯಾರು ಕೇಳ್ತಾರಲ್ವಾ ಅವ್ರಿಗೆ ಫಸ್ಟು ಪ್ರೇಮ ಸಿಗುತ್ತೆ. ಆಮೇಲೆ ಶ್ರವಣ ಮಾಡೋರಿಗೆ, ಆಮೇಲೆ ಹೇಳೋರಿಗೆ. ಎಲ್ರಿಗೂ ಸಮಾನಾಗೇ ಇದೆ, ಎಲ್ರಿಗೂ ಭಗವಂತ ಸಮಾನವಾದ ಪ್ರೀತಿ ಕೊಡ್ತಾನೆ, ಫಲ ಕೊಡ್ತಾನೆ. ಆದ್ರೆ ಫಸ್ಟ್ ಪ್ರಯಾರಿಟಿ ಯಾರಿಗೆ? ಹೇಳಿ, ಭಗವಂತ ಲೀಲೆ ಹೇಳಿ ಅಂತ ಕೇಳ್ತಾರಲ್ಲ ಅವರಿಗೆ. ಅದಕ್ಕೆ ಹೇಳೋದು, ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳೋರ್ಗೂನು, ಪ್ರಶ್ನೆ ಕೇಳಿ ಗೋಲೋಕಕ್ಕೆ ಹೋಗ್ಬೋದು ನೀವು. ಸುಮ್ಮನೆ ಇರೋದಕ್ಕಿಂತ ಪ್ರಶ್ನೆ ಕೇಳೋದು ಉತ್ತಮ. ಭಗವಂತರ ಬಗ್ಗೆ ತಾನೇ ಕೇಳ್ತೀರಿ, ಹೇಳಿ. ಪೃಚ್ಛಕ, ಶ್ರೋತೃ, ಆಮೇಲೆ ವಾಚಕ.
ಫಸ್ಟ್ ಯಾರು ಹೇಳಿ ಅಂತ ಕೇಳು. ಓಕೆ, ಹೇಗೆ ಭಗವಂತ ಇಲ್ಲಿಗಲ್ಲ ಹರಿ ಕೃಷ್ಣ. ಸರಿ, ಪರೀಕ್ಷಿತ್ ಮಹಾರಾಜ ಶುಕಮುನಿಗಳನ್ನ ಪ್ರಶ್ನೆ ಮಾಡದ. ಎಲ್ಲರೂ ಶುದ್ಧರಾಗ್ಬಿಡ್ಲಿ, ಕೇಳಿದವ್ರು ಶುದ್ಧರಾದ್ರು, ಹೇಳಿದವ್ರು ಶುದ್ಧರಾದ್ರು, ಶ್ರವಣ ಮಾಡೋರು ಶುದ್ಧ ಆಗ್ತದ್ರೆ. ಸರಿ, ಏನು ಇದಕ್ಕೆ ಕಾರಣ ಅಂದ್ರೆ, ಈಗ ಫಸ್ಟ್ ನಾವು ಭಗವಂತ ಲೀಲೆ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಮೊದಲು ವ್ರಜಲೀಲೆ ಅಂತ ಹೇಳ್ತೀವಿ, ಅದು ಗೋಕುಲನೂ ಹೌದು ವೃಂದಾವನನೂ ಹೌದು, ಅದಕ್ಕೆ ವ್ರಜಲೀಲೆ ಅಂತ ಹೇಳ್ತಾರೆ. ಇಲ್ಲಿ ಈಗ ನಾವು ವೃಂದಾವನ ಲೀಲೆ ಅಂತ ಹೇಳಿದ್ವಿ. ವೃಂದಾವನಕ್ಕೆ ಹೋಗೋದು ಭಗವಂತ 3.5 ವರ್ಷ ಆದ್ಮೇಲೆ, ಮತ್ತೆ 3.5 ವರ್ಷದವರೆಗೂ ಲೀಲೆಗಳಿಲ್ವಾ? ಇದೆ, ಗೋಕುಲ ಲೀಲೆ ಅದು. ಸೊ ನಾವು ಗೋಕುಲ ಪ್ಲಸ್ ವೃಂದಾವನ ಸೇರಿ ವ್ರಜಲೀಲೆ ಅಂತ ಹೇಳ್ತೀವಿ. ಓಕೆ, ನಾಳೆಯಿಂದ ಅದನ್ನ ಚೇಂಜ್ ಮಾಡ್ತೀನಿ, ವೃಂದಾವನ ಲೀಲೆ ಬೇಡ, ಅದು ವ್ರಜಲೀಲೆ. ಗೋಕುಲ ಆದ್ಮೇಲೆ 3 ವರ್ಷ ಆದ್ಮೇಲೆ, 3.5 ವರ್ಷ ಆದ್ಮೇಲೆ ವೃಂದಾವನ, ಅಲ್ಲಿಂದ ನಂದಗ್ರಾಮ, ಅಲ್ಲಿಂದ ಮಥುರೆಗೆ ಹೋಗ್ಬೇಕಾದ್ರೆ ಕೃಷ್ಣನಿಗೆ 12 ವರ್ಷನೂ ತುಂಬಿಲ್ಲ, ಪೌಗಂಡ, ಇನ್ನು ಕುಮಾರ ಅಲ್ಲ ಅವನು, ಪೌಗಂಡ ವಯಸ್ಸು. ಈಗ ನಾವು ಚರ್ಚೆ ಮಾಡ್ತಾರಂತ ವಿಚಾರ ಬ್ರಜಲೀಲೆ, ಗೋಕುಲ ಪ್ಲಸ್ ವೃಂದಾವನ. ಯಾಕೆ ಭಗವಂತ ಅವತಾರ ತಾಳ್ಬೇಕಾಗಿತ್ತು? ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಧರ್ಮ ಯಾವಾಗ ತಾಂಡವಾಡತ್ತೆ ಅವಾಗ ಭಗವಂತ ಏನ್ ಮಾಡ್ತಾನೆ, ತನ್ನ ಮೂಲ ಸ್ವರೂಪದಲ್ಲಿ ಬರ್ತಾನೆ. ತನ್ನ ಮೂಲ ಸ್ವರೂಪದಲ್ಲಿ. ಮೂಲ ಸ್ವರೂಪ ಅಂದ್ರೆ ಯಾವುದು? ಎಲ್ಲ ಅವತಾರಗಳಿಗೂ ಮೂಲ ಅವತಾರ ಅಂತ ಒಂದಿದೆ, ಅದೇ ಕೃಷ್ಣ ರೂಪ. ಆ ರೂಪದಲ್ಲೇ ಬರ್ತಾನೆ. ಆದ್ರೆ ಬಂದಾಗ ಯಾರಿಗೂ ಭಗವಂತ ರಹಸ್ಯ ಅರ್ಥ ಆಗುದಿಲ್ಲ. ಕಾರಣ ಯಾಕೆ? ರಾಮಚಂದ್ರ, ಭಗವಾನ್ ಶ್ರೀ ರಾಮಚಂದ್ರ ಭೂಮಿಗೆ ಅವತಾರ ತಾಳಿ ಬಂದಾಗ ವಿಷ್ಣು ಬ್ರಹ್ಮದೇವರಿಗೆ ಒಂದು ಆಜ್ಞೆ ಮಾಡ್ತಾರೆ, ನನ್ನ ಅವತಾರ ಸಮಯದಲ್ಲಿ ನನ್ನ ಅವತಾರದ ರಹಸ್ಯವನ್ನ ಯಾರಿಗೂ ಹೇಳಬಾರ್ದು, ಬೇಕಿದ್ರೆ ತಿಳ್ಕೊಳ್ಳಿ. ಬೇಕಿದ್ರೆ ತಿಳ್ಕೊಳ್ಳಿ. ಹೇಗೆ ತಿಳ್ಕೊಳ್ಳಿ? ಭಕ್ತಿ ಮಾಡ್ಲಿ. ಭಕ್ತಿ ಮಾಡೋದು ಹೇಗೆ ಅಂತ ಹೇಳ್ಕೊಡಿ. ನೀವು ಸ್ಪೂನ್ ಫೀಡ್ ಮಾಡಬೇಡಿ. ನೀವು ನನ್ನ ರಹಸ್ಯವನ್ನ ಹೇಳಬಾರ್ದು ಯಾರಿಗೂ, ಓಕೆನಾ? ಬ್ರಹ್ಮದೇವರಿಗೆ ಆಜ್ಞೆ. ಬ್ರಹ್ಮದೇವರು ದೇವತೆಗಳ ಆಜ್ಞೆ ಮಾಡ್ತಾರೆ. ಯಾರು ಕೆಲವರಿಗೆ ಮಾತ್ರ ಭಗವಂತ ಅಂತ ಗೊತ್ತಿರುತ್ತೆ, ಯಾರು ಶುದ್ಧ ಭಕ್ತಿ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ಭಗವಂತ ಅಂತ ಗೊತ್ತಾಗುತ್ತೆ. ಯಾರು ಕಾಮಿ ಭಕ್ತರು ಇರ್ತಾರೆ, ಕಾಮಿ ಭಕ್ತರನ್ನ ಭಕ್ತರು ಅಂತ ಹೇಳೋದೇ ಇಲ್ಲ ಅವರು. ಆದ್ರೂ ಕಾಮಿ ಭಕ್ತರು ಏನೋ ಒಂದು ಆಸೆಗೋಸ್ಕರ, ನಾವು ಈಗ ಹೇಳ್ದಲ್ಲ ಮೋಕ್ಷ ಸಿಗುತ್ತೆ ಭಗವಂತ ಲೀಲೆ ಕೇಳಿದ್ರೆ, ಕಾಮಿ ಭಕ್ತರು. ಪ್ರೇಮಿ ಭಕ್ತರು ಹಂಗಲ್ಲ, ನನಗೆ ಮೋಕ್ಷ ಬೇಡ್ರಿ, ಮತ್ತೆ ಸ್ವರ್ಗ ಬೇಕಾಗಿಲ್ಲ, ಮತ್ತೆ ವೈಕುಂಠ ಬೇಕಾಗಿಲ್ಲ, ಗೋಲೋಕನು ಬೇಕಾಗಿಲ್ಲ, ನನಗೆ ಮಮ ಜನ್ಮನಿ ಈಶ್ವರೇ ಭವತಾತ್ ಭಕ್ತಿರ ಹೈ ದುಃಖಿತ್ವೈ, ನಾ ಇಲ್ಲೇ ಇರ್ಲಿ, ನರಕದಲ್ಲೇ ಇರ್ಲಿ ಬೇಕಿದ್ರೆ ನಾನು, ನನಗೆ ಭಕ್ತಿ ಬೇಕು. ಇದು ಶುದ್ಧ ಭಕ್ತ ಕೇಳುವಂತಹ ವರ. ನಾವು ಕಾಮಿ ಭಕ್ತರಾಗಬಾರದು, ಪ್ರೇಮಿ ಭಕ್ತರಾಗಬೇಕು. ಸೊ ಹೇಗೆ ಪ್ರೇಮಿ ಭಕ್ತರಾಗೋದು ಮುಂದೆ ಚರ್ಚೆ ಮಾಡೋದಲ್ಲ. ಪ್ರೇಮ ಅಂದ್ರೆ ಏನು, ಭಕ್ತರು ಅಂದ್ರೆ ಏನು? ಈಗ ಅವತಾರದ ಚರ್ಚೆ ಮಾಡೋಣ. ಭಗವಂತನ ಅವತಾರ ನೋಡಿ, ಶ್ರೀಮದ್ ಭಾಗವತಮಲ್ಲಿ ದಶಮ ಸ್ಕಂದ, 10ನೇ ಸ್ಕಂದ. 10ನೇ ಸ್ಕಂದಕ್ಕೆ ನಾವು ಬರೋಕೆ ಮುಂಚೆ 9 ಸ್ಕಂದಗಳನ್ನ ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ಮುಳುಗಿರ್ಬೇಕು. ಯಾಕಂದ್ರೆ ಸೃಷ್ಟಿ ಹೇಗಾಯ್ತು, ಮಹತ್ತತ್ವ ಹೇಗೆ ಸೃಷ್ಟಿ ಆಗುತ್ತೆ, ಭೌತಿಕ ಜಗತ್ತು ಹೇಗೆ ಸೃಷ್ಟಿ ಆಗುತ್ತೆ, ಇದೆಲ್ಲ ಗೊತ್ತಿಲ್ಲ ಅಂದ್ಮೇಲೆ ಕೃಷ್ಣ ಯಾರು? ಕೃಷ್ಣ ಶೋಕೇಸ್ ಪೀಸ್. ಕೃಷ್ಣ ಶೋಕೇಸ್ ಇಡ್ತಾರಲ್ಲ, ಶೋಕೇಸ್ ಪೀಸ್ ಅಷ್ಟೇ. ಕೃಷ್ಣ ಶೋಕೇಸ್ ಪೀಸ್ ಅಲ್ಲ, ಅವನ್ ಮಾಸ್ಟರ್ ಪೀಸ್. ಅವನ್ ಯಾರಿಗೂ ಅರ್ಥ ಆಗೋದು. ಅದಕ್ಕೆ ಶ್ರೀಮದ್ ಭಾಗವತ ಯಾಕೆ ಮನೆಗೂ ತಲುಪಿಸ್ಬೇಕು? ಕೃಷ್ಣ ಅರ್ಥ ಮಾಡ್ಕೊಳ್ಳಿ. ಪ್ರಾಯಣಲ್ ಪಾಯಶ ಸಭ್ಯ, ಯಾವಾಗ ಪಟ್ಟ ಹೋಗುತ್ತೆ ಪ್ರಾಣ ಗೊತ್ತಿಲ್ಲ ಯಾರಿಗೂ.
ಒಂದೇ ಒಂದು ಸಾಸಿವೆ ಕಾಳಷ್ಟು ನಾವು ಕೃಷ್ಣ ಅರ್ಥ ಮಾಡ್ಕೊಂಡು ಪ್ರಾಣ ಬಿಟ್ರೆ ನಮ್ ಜನ್ಮ ಸಾರ್ಥಕ ಆಗುತ್ತೆ. ಈಗಲೂ ನಮ್ಗೆ ಕೃಷ್ಣ ಬಗ್ಗೆ ಏನು ಗೊತ್ತಿಲ್ಲ. ನಮ್ಗೆ ಕೃಷ್ಣ ಬಗ್ಗೆ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅನ್ನೋದು ನನಗೆ ಪಕ್ಕಾ ಗೊತ್ತಿದೆ, ಕನ್ಫರ್ಮ್. ನನಗೆ ಏನು ಗೊತ್ತಿಲ್ಲ ಅನ್ನೋದು 100% ಗೊತ್ತು ನನಗೆ. ಇದೇ ಕೃಷ್ಣ ಬಯಸೋದು. ನನಗೆ ಕೃಷ್ಣ ಬಗ್ಗೆ ಎಲ್ಲ ಗೊತ್ತು, ಎಲ್ಲ ಗೊತ್ತು. ಅವನ ಕಥೆಗಳೆಲ್ಲ ಗೊತ್ತು. ನಾಟಕದಲ್ಲಿ ಕೇಳಿದ್ದೆ, ಹರಿಕದಲ್ಲಿ ಕೇಳಿದ್ದೆ. ಇಲ್ಲ, ಹಂಗ್ ಮಾಡ್ಬಾರ್ದು. ತತ್ವತಃ ತಿಳ್ಕೊಬೇಕು ನಾವು. ತತ್ವತಃ ಎಲ್ಲಿ ತಿಳ್ಕೊಳಕ್ ಸಾಧ್ಯ ನಾವು? ಶ್ರೀಮದ್ ಭಾಗವತಮಲ್ಲಿ ಒಂದೊಂದು ಶ್ಲೋಕ ಓದಬೇಕು, ಆನಂದ ಪಡ್ಬೇಕು, ಕಣ್ಣೀರು ಹಾಕಬೇಕು. ಕೃಷ್ಣ ಎಂಥ ಲೀಲೆ ಮಾಡ್ತಾ ಇದ್ದಾನೆ, ಎಂಥ ಲೀಲೆ ಮಾಡ್ತಾ ಇದ್ದಾನೆ. ಇದಕ್ಕೆ ಸೂರ್ಯವಂಶ, ಚಂದ್ರವಂಶ, ಚಂದ್ರವಂಶದಲ್ಲಿ ಬರೋ ರಾಜರುಗಳು ಇರಲ್ಲ, ಯದು ವಂಶದವರು. ಯಯಾತಿ, ಯದು, ಅಲ್ಲಿಂದ ಅವನ ವಂಶ ಶುರು ಆಗುತ್ತೆ. ಹೀಗೆ ಪರೀಕ್ಷಿತ್ ಮಹಾರಾಜ ಚಂದ್ರವಂಶ ಸೇರಿದವನು, ಶ್ರೀರಾಮಚಂದ್ರ ಸೂರ್ಯವಂಶ ಸೇರಿದವನು. ಅಂದ್ರೆ ಭಗವಂತನಿಗೆ ಯಾವ ವಂಶ, ಕುಲ, ಗೋತ್ರ, ಜಾತಿ ಇಲ್ಲ. ಯಾರನ್ನೋ ಉದ್ಧಾರ ಮಾಡೋಕ್ಕೋಸ್ಕರ ಯಾವ್ದೊಂದು ಇಷ್ಟ ಬಂದಂಗೆ ಯಾವ್ದೊಂದು ಕುಲದಲ್ಲಿ ಬರ್ತಾನೆ. ಇಲ್ಲಿ ಚಂದ್ರವಂಶದಲ್ಲಿ ಯದು ಕುಲದಲ್ಲಿ ಹುಟ್ಟು ಬರ್ತಾನೆ ಭಗವಂತ. ಅವಾಗ ಏನಾಗುತ್ತೆ? ಯದು ಕುಲದ ಗೌರವ ಹೆಚ್ಚಾಗುತ್ತೆ. ಭಗವಂತ ಆವಿರ್ಭಾವ ಮಾಡಿದ್ದು ವಂಶ ಇದು. ಅದಕ್ಕೆ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡಕ್ ಮುಂಚೆ ಇವ್ರನ್ನೆಲ್ಲ ಹೊಗಳ್ತಾನೆ. ಬಾ, ನನ್ನ ಪೂರ್ವಜರೆಂತ ಮಹಾನ್ ಭಾಗ್ಯಶಾಲಿಗಳು, ಮಹಾನ್ ಭಾಗ್ಯಶಾಲಿಗಳು. ಇಂಥ ವಂಶದಲ್ಲಿ ನಾನು ಹುಟ್ಟು ಬಂದಿದ್ದೀನಿ, ಇಂಥ ವಂಶದಲ್ಲಿ ಭಗವಂತ ಹುಟ್ಟು ಬಂದಿದ್ದಾನೆ, ಜನ್ಮ ತಾಳಿ ಬಂದಿದ್ದಾನೆ. ನಾನು ಎಷ್ಟು ಪುಣ್ಯವಂತ. ಅವರ ಪೂರ್ವಜರನ್ನ ಹೊಗಳ್ತಾ ಇದ್ದಾನೆ. ಯಾಕಂದ್ರೆ ಅದೊಂದು ಪರಂಪರೆ ಇದೆ. ಆ ಪರಂಪರೆ ಹಾಗೆ ಬೆಳ್ಕೊಂಡು ಬಂದಿದೆ. ಯಾಕಂದ್ರೆ ಪರಂಪರೆ ನಾಶ ಆಯ್ತು ಅಂದ್ರೆ ಏನಾಗುತ್ತೆ? ಅಲ್ಲಿ ಏನೋ ದೋಷ ಕಾಣಿಸ್ಕೊಳುತ್ತೆ. ಅಲ್ಲಿ ಅವಾಗ ಏನಾಗುತ್ತೆ? ಭಗವಂತನ ಮರೆತು ಅವನಿಷ್ಟ ಬಂದಂಗೆ ಜೀವನ ಮಾಡಕ್ ಶುರು ಮಾಡ್ಬಿಡ್ತಾನೆ. ಆದ್ರೆ ಪರೀಕ್ಷಿತ್ ಮಹಾರಾಜ ತನ್ನ ವಂಶದವ್ರ ಬಗ್ಗೆ ಹೊಗಳ್ತಾ ಇದ್ದಾನೆ. ನಮ್ಮ ಪೂರ್ವಜರ ತುಂಬಾ ಧರ್ಮಶಾಲಿಗಳು, ಹಾಗೆ ಹೀಗೆ. ಅದರಲ್ಲಿ ಕೃಷ್ಣನ ಲೀಲೆಗಳನ್ನ ಮಾತ್ರ ವರ್ಣನೆ ಮಾಡಿ ಅಂತ ಕೇಳ್ತಾ ಇದ್ದಾನೆ ಪರೀಕ್ಷಿತ. ನನಗೆ ಎದು ಬಗ್ಗೆ ಬೇಕಾಗಿಲ್ಲ. ಎದು ಬಗ್ಗೆ ಎಲ್ಲಿದೆ ಜಾಸ್ತಿ? ಯಯಾತಿ ಬಗ್ಗೆ ಇದೆಯಾ? ಎಲ್ಲ ಒಂದೊಂದು ಲೈನ್ ಅಷ್ಟೇನೆ. ಮಾಂದಾತ, ಸೊ ಎಲ್ಲ ರಾಜರು ಎಲ್ಲೋದ್ರು? ಈ ರಾಜರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ನನಗೆ ಕೃಷ್ಣನ ಬಗ್ಗೆ ಮಾತ್ರ ಹೇಳಿ. ಯಾಕಂದ್ರೆ ಭಾಗವತ ಹೇಳುತ್ತೆ, ಏತೇ ಚಾಂಶಕಲ ಪುಂಸಾಂ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕಲಂ ಲೋಕಂ ಬುಡಿಯಂತಿ ಯುಗೆ ಯುಗೆ. ಏತೇ ಚಾಂಶಕಲ ಪುಂಸಾಂ ಕೃಷ್ಣಸ್ತು ಭಗವಾನ್ ಸ್ವಯಂ. ಉಳಿದವರೆಲ್ಲರೂ ಭಗವಂತನ ಅಂಶ ಅಥವಾ ಕಲೆ ಅಥವಾ ಅಂಶದ ಒಂದು ಭಾಗ. ಆದ್ರೆ ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣಸ್ತು ಅಂದ್ರೆ ಖಂಡಿತವಾಗಿಯೂ ಅಂತ ನಿಶ್ಚಿತವಾದ ಪದಾರ್ಥ. ಕೃಷ್ಣ ಅಂತೂ ಭಗವಾನ್ ಸ್ವಯಮೇ ಅಂತ. ಹಾಗೆ ಕೃಷ್ಣ ಮತ್ತೆ ಅವನ ಅದ್ಭುತ ಲೀಲೆಗಳನ್ನ ವರ್ಣನೆ ಮಾಡಿ ಅಂತ ಪರೀಕ್ಷಿತ್ ಮಹಾರಾಜ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅಂದ್ರೆ ಪರೀಕ್ಷಿತ್ ಮಹಾರಾಜನ್ ಶುಕಮುನಿ ಹೇಳ್ತಾರೆ, ನೋಡಿಪ್ಪ, ಕೃಷ್ಣ ಬಗ್ಗೆ ನಾನು ಹೇಳ್ತೀನಿ, ಆದ್ರೆ ಅಂಶ ಏನ ಎಷ್ಟು ಹೇಳಕ್ ಸಾಧ್ಯ? ನಾನು ಒಂದು ಅಂಶ, ನೀರಲ್ಲಿ, ಸಮುದ್ರದಲ್ಲಿ ಒಂದು ಅಂಶ ಹೇಳ್ಬೋದು ಅಷ್ಟೇ. ತತ್ರಾಂಶೇನ ತತ್ರ ಅಂಶೇನ ಅವತೀರ್ಣಸ್ಯ ವಿಷ್ಣುರ್ ವೀರ್ಯಾಣಿ ಶಂಸನ. ಒಂದು ಅಂಶ ನಾನು ವರ್ಣನೆ ಮಾಡ್ಬೋದು ಅಷ್ಟೇಪ್ಪ, ನನ್ನ ಕೈ ಪೂರ್ತಿ ವರ್ಣನೆ ಮಾಡಕ್ಕೂ ಶಕ್ತಿ ಇಲ್ಲ. ಇದು ಶುಕಮುನಿ ಹೇಳುವಂತ ಮಾತು. ಪ್ರಾರಂಭದಲ್ಲಿ ನಾವೇ ಹೇಳಿದ್ವು, ಯಥಾಶಕ್ತಿ ಯಥಾಮತಿ. ಎಷ್ಟು ಶಕ್ತಿ ಇದೆ ನಮ್ಗೆ ಹೇಳಕ್ಕೆ ಅಷ್ಟೇ. ಪೂರ್ತಿ ಭಗವಂತನ ವರ್ಣನೆ ಮಾಡೋಕೆ ನಮಗೆ ಸಾಧ್ಯವೇ ಇಲ್ಲ, ಯಾರಿಗೂ. ಹೀಗೆ ಎಲ್ಲಿಂದ ಶುರು ಆಗುತ್ತೆ ಭಗವಂತನ ಲೀಲೆಗಳು? ಇದಕ್ಕೆ ನಾವು ಗುರು ಶಿಷ್ಯ ಪರಂಪರೆಯಿಂದ ಶ್ರವಣ ಮಾಡ್ತಾ ಇದ್ರೆ ನಮ್ಗೆ ಭಗವಂತನ ಪೂರ್ತಿ ಅವತಾರದ ಒಂದು ವಿವರ ಗೊತ್ತಾಗುತ್ತೆ. ಅಂದ್ರೆ ಭಗವಂತನ ಕಾರ್ಯ ಚಟುವಟಿಕೆ, ಅವನು ಏನ್ ಮಾಡ್ದ, ಯಾಕೆ ಮಾಡ್ದ, ಇವೆಲ್ಲ ಗೊತ್ತಾಗ್ತವೆ. ಸ್ವಲ್ಪ ಪ್ರಸ್ತಾವನೆ ಆಗ್ತಾರೆ. ಪರೀಕ್ಷಿತನಿಗೆ
ತನ್ನ ಜನ್ಮದ ರಹಸ್ಯ ಹೇಳ್ತಾ ಇದ್ದಾರೆ. ಗೊತ್ತು ಪರೀಕ್ಷಿತ ಹೇಗೆ ಜನ್ಮ ತಾಳದು. ಅಭಿಮನ್ಯು ಕುರುಕ್ಷೇತ್ರದಲ್ಲಿ ಅವನ ಚಕ್ರವ್ಯೂಹ ರಚನೆ ಮಾಡಿ ಅವನನ್ನ ಮೋಸದಿಂದ ಕೊಂದು ಬಿಡ್ತಾರೆ. ಎಲ್ಲದಕ್ಕೂ ಒಂದು ಕಾರಣ ಇದೆ ಹೇಳಿದೀನಿ. ಮತ್ತೆ ಅಭಿಮನ್ಯು ಯಾಕೆ 16 ವರ್ಷಕ್ಕೆ ದೇಹ ತ್ಯಾಗ ಮಾಡ್ದ, ಎಲ್ಲದಕ್ಕೂ ಒಂದು ಒಂದು ಕಾರಣ ಇರುತ್ತೆ. ಆ ಸಮಯದಲ್ಲಿ ಪರೀಕ್ಷಿತ್ ಮಹಾರಾಜ ತಾಯಿ ಗರ್ಭದಲ್ಲಿರ್ತಾನೆ. ತಂದೆ ನೋಡೇ ಇಲ್ಲ ಅವನು. ಅಂದ್ರೆ ಪರೀಕ್ಷಿತ ಮಹಾನ್ ಭಕ್ತ. ಒಂದು ಲೆಕ್ಕದಲ್ಲಿ ಅಭಿಮನ್ಯುಗಿಂತನೂ ಶ್ರೇಷ್ಠ ಭಕ್ತ ಆಗ್ಬಿಟ್ಟ ಮಗ. ಅಪ್ಪ ನೋಡ್ಲೇ ಇಲ್ಲ ಅವನು. ಸರಿ, ಏನಾಯ್ತು? ಅಂತಹ ಭಗವಂತನನ್ನ ನೀನು ಜನ್ಮಕ್ಕೆ ಮುಂಚೆನೆ ಕಂಡಿದ್ಯಾ ಅಂದ್ರೆ ನಿನ್ನಲ್ಲಿ ಏನೋ ವಿಶೇಷವಾದ ಶಕ್ತಿ ಇದೆ. ಅದಕ್ಕೆ ನನಗೆ ಕುತೂಹಲ ಬಂದಿದೆ ಭಗವಂತನ ಬಗ್ಗೆ ಕೇಳೋದಕ್ಕೆ. ಭಗವಂತನ ಬಗ್ಗೆ ಶ್ರವಣ ಮಾಡೋಕ್ಕೂ ನಮ್ಗೆ ಸಂಸ್ಕಾರ ಇರಬೇಕು, ಇಲ್ಲಾಂದ್ರೆ ಬರೋದಿಲ್ಲ. ಕೇಳಿ, ಭಗವಂತನ ಬಗ್ಗೆ ಹೇಳಿ ಅಂತ ಹೇಳಕ್ಕೆ ಒಳಗಿಂದ ಆ ಭಾವನೆ ಬರೋಕ್ಕೂ ನಮ್ಗೆ ಸಂಸ್ಕಾರ ಬೇಕು, ಇಲ್ಲಂದ್ರೆ ಇಲ್ಲ. ಅದಕ್ಕೆ ಶುಕಮುನಿ ಹೇಳ್ತಾರೆ, ನೀನು ಅಭಿಮನ್ಯುವಿನ ಮಗ, ಪಾಂಡವರ ಮೊಮ್ಮಗ ಆಗಿರೋದ್ರಿಂದ, ಗರ್ಭದಲ್ಲಿದ್ದಾಗಲೇ ಭಗವಂತನ ಕಂಡಿರೋದ್ರಿಂದ ನಿನಗೆ ಭಗವಂತನ ಬಗ್ಗೆ ಕೇಳೋಕೆ ಕುತೂಹಲ ಬಂದಿದೆ. ಅಂತವ್ರು ಎಂತೆಂಥವ್ರಿಗೂ ಭಗವಂತನ ಬಗ್ಗೆ ಶ್ರವಣ ಮಾಡಕ್ಕೆ ಆಸಕ್ತಿ ಬರೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಅಷ್ಟು ನಾವು ಗುರುಗಳನ್ನ ಹುಡ್ಕೋಬೇಕು. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮ. ಸೊ ಭಾಗವತಮಲ್ಲಿ ದೌನ್ ಹೇಳ್ತಾನೆ ಭಗವಂತ 11th ಕ್ಯಾಂಟೋ, ತಸ್ಮಾತ್ ಗುರುಂ ಪ್ರಪದ್ಯೇತ. ತಸ್ಮಾತ್ ಆದ್ರಿಂದ ಗುರುಂ ಪ್ರಪದ್ಯೇತ, ಗುರು ಹತ್ರ ಹೋಗ್ಬೇಕು. ಯಾರು? ಜಿಜ್ಞಾಸು. ಅದೇ ಉತ್ತಮ, ಶ್ರೇಯೋತ್ತಮ. ಕೃಷ್ಣ ಕಥೆ ಹೇಳಿ ಅಂತ ನಾವು ನಿಜವಾದ ಗುರುಗಳ ಬಳಿಗೆ ಹೋಗ್ಬೇಕು. ಅವಾಗ ಅವ್ರು ಏನ್ ಮಾಡ್ತಾರೆ? ನಮ್ಗೆ ಬೋಧನೆ ಮಾಡ್ತಾರೆ. ಈಗ ಕಥೆ ಶುರು ಆಗುತ್ತೆ. ಸೊ ಪರೀಕ್ಷಿತ ಕೇಳಿರುವಂತ ಪ್ರಶ್ನೆ ಹಿನ್ನೆಲೆ ಗೊತ್ತಾಯ್ತಲ್ಲ. ಇವಾಗ ಶುಕಮುನಿ ಹೇಳಕ್ ಶುರು ಮಾಡ್ತಾರೆ. ಓ ಪರೀಕ್ಷಿತ್ ಮಹಾರಾಜ, ಇಲ್ಲಿಂದ ಶುರು ಆಗುತ್ತೆ. ಭೂಮಿ ಎಷ್ಟು ಕಷ್ಟ ಪಡ್ತದಾಳೆ ಪಾಪ. ಈ ರಾಜರ ವೇಷ ಆಗಿರೋ ಧಕಾಕೋರರು, ಲೂಟಿಕೋರರು, ಕಳ್ಳಕಾಕರು, ಮೋಸಗಾರರು, ರಾಕ್ಷಸರು ಇವ್ರೇನ್ ಮಾಡ್ತಾರೆ? ತಮ್ಮದೇ ಆದಂತ ಗುಂಪುಗಳನ್ನ ಕಟ್ಕೊಂಡು, ಬಿನ್ ಲ್ಯಾಡನ್ ಗುಂಪು, ಸದ್ದಾಂ ಹುಸೇನ್ ಗುಂಪು, ಗಡ್ಡಾಫಿ ಗುಂಪು, ಇವರೆಲ್ಲ ಒಂದು ಗುಂಪು ಕಟ್ಕೊಂಡು ಏನ್ ಮಾಡ್ತಾರೆ? ಭೂಮಿಗೆ ಭಾರ ಮಾಡ್ತಾರೆ. ಭೂಮಿ ಇಲ್ಲಿಂದ ಶುರು ಆಗುತ್ತೆ ಭಗವಂತನ ಅವತಾರಕ್ಕೆ ಕಾರಣ. ಭೂಮಿ ಎಷ್ಟೆಲ್ಲ ಸಹಿಸ್ತಾಳಲ್ವಾ? ನಾವು ಪ್ರಕೃತಿ ಪಾಠ 24 ಗುರುಗಳ ಬಗ್ಗೆ ಓದ್ಬೇಕಾದ್ರೆ ಭೂಮಿ ಎಲ್ಲವನ್ನೂ ಸಹಿಸ್ತಾಳೆ. ಭೂಮಿ ಬೆಟ್ಟ ಗುಡ್ಡಗಳನ್ನ ಹೊಂದಿರ್ತಾಳೆ, ಸಮುದ್ರ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಈ ಪಾಪಿಗಳು ಭೂಮಿ ತಾಯಿ ಮೇಲೆ ಕಾಲಿಟ್ರೆ ಭೂಮಿ ನಡಗೋಗ್ತಾಳೆ, ಭಾರ ಆಗ್ತದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಆಸುರಿ ಮನೋಭಾವ, ಈ ಕೆಟ್ಟ ಮನೋಭಾವದವರು ಆ ರಾತ್ರಿ ಏನಾಗುತ್ತೆ? ಭೂಮಿಗೆ ಹಿಂಸೆ ಆಗುತ್ತೆ. ಅದಕ್ಕೆ ಹೇಳೋದು ಕೃಷ್ಣ 4.7 ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ. ಸರಿ, ಭೂಮಿಗೆ ಏನಾಯ್ತು? ಏನ್ ಮಾಡೋದು ಈಗ? ಅದಕ್ಕೋಸ್ಕರ ಅವಳು ಒಂದು ಗೋವು ರೂಪ ತಾಳ್ತಾಳೆ, ಹಸು ರೂಪದಲ್ಲಿ. ಹಸು ರೂಪದಲ್ಲಿ ಆಕಾರವನ್ನು ಬದಲಿಸ್ಕೊಂಡು ತುಂಬಾ ದುಃಖ, ನೋವಾಯ್ತು, ಕಣ್ಣೀರ್ ಹಾಕ್ತಾ ಬ್ರಹ್ಮದೇವ್ರ ಹತ್ರ ಹೋಗ್ತಾಳೆ. ಸೊ ಬ್ರಹ್ಮದೇವ್ರು ಏನ್ ಮಾಡ್ತಾರೆ? ಏನ್ ತಾಯಿ, ಏನಾಯ್ತಪ್ಪ, ಏನ್ ಪ್ರಾಬ್ಲಮ್ ಗೊತ್ತು ಬ್ರಹ್ಮದೇವರಿಗೆ. ಅವರೇ ತನ್ನ ಸೃಷ್ಟಿ ಮಾಡಿದ್ದು ಭೌತಿಕ ಜಗತ್ತು. ಸರಿ, ಬ್ರಹ್ಮ ಏನ್ ಮಾಡ್ತಾರೆ? ಬನ್ರಿ ಆಯ್ತು ಹೋಗೋಣ, ಶಿವ ಇನ್ನಿತರ ದೇವತೆಗಳನ್ನ ಕರ್ಕೊಂಡು ನೇರವಾಗಿ ಕ್ಷೀರ ಸಮುದ್ರದ ಹತ್ರ ಬರ್ತಾರೆ. ಯಾಕೆ ಬರ್ತಾರೆ ಕ್ಷೀರ ಸಮುದ್ರ ಹತ್ರ? ಭಗವಂತ ಹೇಳ್ತಾನೆ, ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಕೃತಾಂ. ನನ್ನ ಭಕ್ತರು ನಾನು ರಕ್ಷಣೆ ಮಾಡ್ಬೇಕು, ಅದಕ್ಕೋಸ್ಕರ ನಾನು ಜನ್ಮ ತಳಿ ಬರ್ತೀನಿ ಅಂತ. ಸೊ ಇವರೆಲ್ಲರೂ ಕ್ಷೀರ ಸಮುದ್ರ ಹತ್ರ ಹೋಗ್ತಾರೆ. ಎಲ್ಲಾ ದೇವತೆಗಳು ಇನ್ಕ್ಲೂಡಿಂಗ್ ಬ್ರಹ್ಮ, ಶಿವ ಎಲ್ಲರೂ. ಅಲ್ಲಿ ಕೃಷ್ಣನನ್ನ ಆರಾಧನೆ ಮಾಡ್ಲಿಲ್ಲ ಅವರು. ಕೃಷ್ಣ ಅಷ್ಟು ಸುಲಭವಾಗಿ ಸಿಗೋದಲ್ಲ. ಅವರು ಚೇರ್ಮನ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಂಗೆ, ಸೆಕ್ರೆಟರಿ ಹತ್ರ ಹೋದ್ರು. ಅಂದ್ರೇನು? ಕೃಷ್ಣನ ಪುರುಷಾವತಾರ ಹತ್ರ ಹೋದ್ರು. ಕ್ಷೀರೋದಕ ಶಾಯಿ ವಿಷ್ಣು ಪರಮಾತ್ಮನ ಹತ್ರ ಹೋದ್ರು. ಭಗವಾನ್ ಹತ್ರ ಹೋಗ್ಲಿಲ್ಲ ಅವರು, ಪರಮಾತ್ಮನ ಹತ್ರ ಹೋದ್ರು. ಅಂತಲ್ಲಿ ಕೃಷ್ಣನ ಹೆಗಲ ಮೇಲೆ ಕೈ ಹಾಕೋ ಶಕ್ತಿ ಇದೆಯಾ ಬ್ರಹ್ಮದೇವರಿಗೆ?
ಕೃಷ್ಣನ ತಲೆ ಮೇಲೆ ಕೂರಿಸ್ಕೊಳ್ಳೋ ಶಕ್ತಿ ಇದೆಯಾ ಅಥವಾ ಕೃಷ್ಣನ ತಲೆ ಮೇಲೆ ಕೂತ್ಕೊಳ್ಳೋ ಶಕ್ತಿ ಇದೆಯಾ ಅವರಿಗೆ, ಬ್ರಹ್ಮದೇವರಿಗೆ? ಹ್ಮ್. ಕ್ಷೀರೋದಕ ವಿಷ್ಣು ಯಾರು? ಭಗವಂತನ 3 ಪುರುಷಾವತಾರದಲ್ಲಿ 3ನೇ ಪುರುಷಾವತಾರ. ಕಾರಣದಕ್ಷಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು ಹತ್ರ ಹೋದ್ರು. ಯಾಕೆ ಹೋದ್ರು? ಈ ಕ್ಷೀರೋದಕಶಾಯ ವಿಷ್ಣು ಭೌತಿಕ ಬ್ರಹ್ಮಾಂಡದ ಒಡೆಯ. ಸಕಲ ಜೀವರಾಶಿಗಳಲ್ಲೂ ಅಣುನಲ್ಲೂ ಇರೋದು ಕ್ಷೀರೋದಕಶಾಯ ವಿಷ್ಣು, ಅಂದ್ರೆ ಭಗವಂತನ ಕೃಷ್ಣನ ಪುರುಷಾವತಾರ. ಹೋದ್ರು. ಯಾಕೆ ಹೋದ್ರು? ಭಗವಂತ ವಿಷ್ಣು ಎಲ್ಲರ ಬಯಕೆಗಳನ್ನ ಈಡೇರಿಸ್ತಾನೆ, ಎಲ್ಲರ ಕಷ್ಟಗಳನ್ನ ಈಡೇರಿಸ್ತಾನೆ, ಪ್ರತಿಯೊಬ್ಬರ ದುಃಖ ನಿವಾರಕ ಅವನೇ. ಸರಿ, ಸಮಾಧಾನವಾಗಿ ಕ್ಷೀರೋದಕಶಾಯ ವಿಷ್ಣು ಮಲಗಿರ್ತಾರೆ, ಯೋಗ ನಿದ್ರೆಯಲ್ಲಿರ್ತಾರೆ. ಈಗ ಮಂತ್ರ ಹೇಳ್ತಾರೆ. ಮಂತ್ರ ಹೇಳಿ ಎದುರಿಸ್ಬೇಕು ಭಗವಂತನ. ಪುರುಷ ಸೂಕ್ತ ಆಡ್ತಾರೆ. ಪುರುಷ ಸೂಕ್ತ ಆಡಿದಾಯ್ತು, ಭಗವಂತ ಯೋಗ ನಿದ್ರೆಯಲ್ಲಿರ್ತಾನೆ. ಆಗ ಒಂದು ಆಶೀರ್ವಾಣಿ ಕೇಳಿಸಿತು. ಎಲ್ಲಿಂದ? ಸಮುದ್ರದ ಮಧ್ಯದಿಂದ ಎಲ್ಲೊಂದು ಆಶೀರ್ವಾಣಿ ಕೇಳಿಸುತ್ತೆ ಬ್ರಹ್ಮದೇವರಿಗೆ. ಏನಂತ ಹೇಳ್ತಾರೆ? ನಾನು ಕ್ಷೀರೋದಕಶಾಯ ವಿಷ್ಣು ಹೇಳ್ತಾ ಇದ್ದೀನಿ, ಸ್ವಲ್ಪವೂ ತಡ ಮಾಡದೆ ಇದನ್ನ ಕಾರ್ಯರೂಪಕ್ಕೆ ತರಬೇಕು. ಇದು ಬ್ರಹ್ಮದೇವರಿಗೆ ವಿಷ್ಣು ಕೊಡೋ ಆಜ್ಞೆ, ಕೃಷ್ಣ ಅಲ್ಲ, ವಿಷ್ಣು ಕೊಡೋ ಆಜ್ಞೆ. ಕೃಷ್ಣ ಮತ್ತೆ ವಿಷ್ಣು ಬೇರೆ ಬೇರೆನಾ ಅಂತ ಪ್ರಶ್ನೆ ಕೇಳಬಾರ್ದು. ವಿಷ್ಣುನೇ ಕೃಷ್ಣ, ಕೃಷ್ಣನೇ ವಿಷ್ಣು, ಆದ್ರೆ ಕೃಷ್ಣ ಬೇರೆ, ವಿಷ್ಣು ಬೇರೆ. ಹಾಲಿಂದನೇ ತುಪ್ಪ ಆಗಿದ್ದು, ಹಾಲಿಂದನೇ ಮೊಸರಾಯ್ತು, ಮೊಸರನ್ನ ಕಡ್ದು ಮಜ್ಜಿಗೆ ಮಾಡಿದ್ವಿ, ಮಜ್ಜಿಗೆ ಕಡ್ದಾಗ ಬೆಣ್ಣೆ ಬಂತು, ಬೆಣ್ಣೆ ತುಪ್ಪ ಆಯ್ತು. ಆದ್ರೆ ತುಪ್ಪನೇ ಹಾಲಲ್ಲ. ಹಾಲಲ್ಲೇ ಎಲ್ಲ ಇದೆ. ಹಾಲಲ್ಲಿ ಮೊಸರಿದೆ, ಹಾಲಲ್ಲೇ ಮಜ್ಜಿಗೆ ಇದೆ, ಬೆಣ್ಣೆ ತುಪ್ಪ ಇದೆ. ಆದ್ರೆ ತುಪ್ಪನೇ ಹಾಲೆ. ಕ್ಷೀರಂ ಯಥಾ ದಧಿ ವಿಕಾರ ವಿಶೇಷ ಯೋಗ. ಸೊ ಹಾಗೆ ವಿಷ್ಣು, ಕ್ಷೀರೋದಕ್ಷ ವಿಷ್ಣು ಭಗವಂತನ ಮೂಲ ರೂಪದ ಅಂಶದ ಒಂದು ಭಾಗ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಕೃಷ್ಣನಿಂದ ವಿಸ್ತರಣೆ ಆಗಿದ್ದು ಬಲರಾಮ. ಪ್ರಥಮ ದೈಹಿಕ ವಿಸ್ತರಣೆ ಬಲರಾಮ. ಬಲರಾಮನು ಕೃಷ್ಣನೇ. ಕೃಷ್ಣನಿಂದ ವಿಸ್ತರಣೆ ಆದ ಅಷ್ಟೇ. ಬೇರೆ ಬೇರೆ ತರ ಕಾಣಿಸುತ್ತೆ, ಬಟ್ ಅದೇ ಅಂಶನೇ. ಬಲರಾಮನಿಂದ ಚತುರ್ವ್ಯೂಹ, ವಾಸುದೇವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ, ಚತುರ್ವ್ಯೂಹ. ಈ ಚತುರ್ವ್ಯೂಹರೇ ರಾಮ ಲಕ್ಷ್ಮಣಿಗಳು, ರಾಮಾದಿಗಳು ಚತುರ್ವ್ಯೂಹ ಅಂದ್ರೆ ಭಗವಂತನ ವಿಸ್ತರಣೆ. ಅದಕ್ಕೆ ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಠನ್ ಬ್ರಹ್ಮ ಸಂಹಿತ. ಕೃಷ್ಣನೇ ರಾಮನಾಗಿ ಬಂದ, ಆದರೆ ರಾಮನೇ ಕೃಷ್ಣನಲ್ಲ, ರಾಮ ಕೃಷ್ಣನ ಒಂದು ಅಂಶ. ಅರ್ಥ ಆಗ್ತಿದ್ಯಾ? ಅರ್ಥ ಮಾಡ್ಕೊಳ್ಳಿ, ನಿಧಾನಕ್ಕೆ ಸಾವಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದು ಎಲ್ಲೆಲ್ಲಿ ನಿಮಗೆ ಡೌಟ್ಸ್ ಬರುತ್ತೆ ಅಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ, ಜಸ್ಟಿಫಿಕೇಶನ್ ಕೊಡ್ತೀನಿ. ರಾಮ ಕೃಷ್ಣ ಒಂದೇ ಅಲ್ವಾ, ಕೃಷ್ಣ ವಿಷ್ಣು ಒಂದೇ ಅಲ್ವಾ ಅಂತ ಅನ್ಸುತ್ತೆ. ಹೌದು ಒಂದೇ, ಆದ್ರೆ ಒಂದೇ ಅಲ್ಲ, ಅಂಶ. ಅದಕ್ಕೆ ಭಾಗವತ ಮತ್ತು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ, ಏತೆ ಚ ಅಂಶ ಕಲಾ ಪುಂಸಾಂ ಕೃಷ್ಣಸ್ತು ಭಗವಾನ್ ಸ್ವಯಂ. ಉಳಿದವರೆಲ್ಲರೂ ಭಗವಂತನ ಅಂಶ. ಇವಾಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಿದ್ದಾರೆ, ದೇವತೆಗಳನ್ನ ಒಳಗೂಡಿಸ್ಕೊಂಡು ಪುರುಷ ಸೂಕ್ತ ಹಾಡಿದ್ರು. ಒಂದು ಆಶೀರ್ವಾಣಿ ಕೇಳಿಸ್ತು. ಯಾರು ಹೇಳಿದ್ದು? ಕ್ಷೀರೋದಕಶಾಯಿ ವಿಷ್ಣು. ಏನಂತ ಹೇಳಿದ್ರು? ನಾನು ಏನ್ ಹೇಳ್ತೀನಿ ಅದನ್ನ ಈಗಲೇ ತತ್ಕ್ಷಣ ಕಾರ್ಯರೂಪಕ್ಕೆ ತರಬೇಕು. ಏನು ಸಂದೇಶ ಕೊಡ್ತಾನೆ ಭಗವಂತ? ವಿಷ್ಣುನು ಕೂಡ ಭಗವಂತ ಅಂತಾನೆ ಹೇಳ್ಬೇಕು, ಕೃಷ್ಣನೇ ವಿಷ್ಣು ಆಗಿ ಬರೋದು. ಏನು ಸಂದೇಶ ಕೊಡ್ತಾನೆ ಬ್ರಹ್ಮದೇವರಿಗೆ? ಅದು ಇಂಪಾರ್ಟೆಂಟ್. ನಾವು ದೇವರ ಹತ್ರ ಹೋಗ್ತೀವಿ, ಓ ದೇವರೇ ನನಗೆ ಕಷ್ಟ ಬಂದಿದೆ,
ನಿನಗೆ ಕಿವಿ ಇಲ್ಲ, ನಿನಗೆ ಕಣ್ಣಿಲ್ಲ, ನಿನಗೆ ತಲೆ ಇಲ್ಲ, ನಿನಗೆ ಬುಡ ಇಲ್ಲ ಅಂತ ಹೋಗಿ ಕೇಳಬಾರ್ದು. ಭಗವಂತ ಎಲ್ಲರ ಕಷ್ಟಗಳನ್ನೂ ಗೊತ್ತಿದೆ ಭಗವಂತನಿಗೆ, ಎಲ್ಲರ ಸುಖಗಳು ಗೊತ್ತು, ಎಲ್ಲರ ಪ್ರತಿಯೊಂದು ಅಂಶನೂ ಗಮನಿಸ್ತಾ ಇದ್ದಾನೆ ಪರಮಾತ್ಮನಾಗಿ ಹೃದಯದಲ್ಲಿ ಕೂತ್ಕೊಂಡು. ನಾವು ಹೋಗಿ ಬೇಡಬಾರ್ದು, ನಮ್ಗೇನ್ ಬೇಕು ಅಂತ ಅವ್ನಿಗೆ ಗೊತ್ತು ಚೆನ್ನಾಗಿ. ನಾವು ಫಸ್ಟ್ ಇದನ್ನ ತಿಳ್ಕೋಬೇಕು, ಭಗವಂತ ಸರ್ವಜ್ಞ, ನಾವು ಕೇಳಿದ್ರೆ ಮಾತ್ರ ಕೊಡ್ತಾನೆ ಅಲ್ಲ. ದುಃಖನ್ ಕೇಳಿದ್ದೀರಾ ನೀವು? ಮತ್ತೆ ಯಾಕೆ ಕೊಟ್ಟ? ನಾನು ಕೇಳಿಲ್ಲ ಯಾಕೆ ಕೊಟ್ಟೆ ಅಂತ ಹೇಳಿ ನೀವು ಪ್ರಶ್ನೆ. ಇಲ್ಲ ಇಲ್ಲ, ನೀನ್ ಕೇಳದೇ ಇದ್ರು ಕೊಡ್ತೀನಿ ನಾನು, ತಲೆ ಕೆಡಿಸ್ಕೋಬೇಡ. ನಿನ್ನ ಕರ್ಮಕ್ಕನುಸಾರವಾಗಿ ಅದೇನ್ ಫಲ ಕೊಡ್ಬೇಕು ಕೊಡ್ತೀನಿ. ನಿನಗೆ ಕೇಳಕ್ಕಿರೋದು ಒಂದೇ ಒಂದು ಅಷ್ಟೇ, ಅದು ಕೇಳಿದ್ರೆ ಮಾತ್ರ ಕೊಡ್ತೀನಿ ಅಂದ್ರೆ ಕೊಡೋದಿಲ್ಲ. ನೀನು ಉಳಿದಿದ್ದು ಕೇಳದೆ ಎದುರು ಬರುತ್ತೆ. ಭಕ್ತಿ ಕೇಳಬೇಕು, ನಾವು ಕೇಳಬೇಕಲ್ಲ, ಗೋಗರಿಬೇಕು ನಾವು. ಭಕ್ತಿ ಕೊಡು, ಭಕ್ತಿ ಕೊಡು, ಮಮ ಜನ್ಮನಿ ಜನ್ಮನಿ ಈಶ್ವರೇ ಭವತಾ ಭಕ್ತಿ ರಾಯಿತು ಬೀಪಯಿ. ಇದನ್ನ ಮಾತ್ರ ಕೇಳಿದ್ರೆ ಕೊಡ್ತೀನಿ, ಬೇರೆ ಏನು ಕೇಳಿದ್ರು ತಿಪ್ಪರ್ಲಾಗ ಹಾಕು ನಾನು ಕೊಡೋದಿಲ್ಲ. ತಲೆ ಕೆಳಗಡೆ ಮಾಡಿ ಕಾಲ್ ಮೇಲೆ ಮಾಡ್ಕೊಂಡು ಪಾದಯಾತ್ರೆ ಮಾಡಿದ್ರು ಕೊಡೋದಿಲ್ಲ ನಾನು. ಏನ್ ಕೇಳಬೇಕು? ಭಕ್ತಿ ಕೇಳಬೇಕು. ಆ ಭಕ್ತಿ ಕೊಡಕ್ಕೆ ಏನೆಲ್ಲ ಕೊಡ್ತಾನೆ ಅದೆಲ್ಲ ಸಹಿಸ್ಕೋಬೇಕು. DL ಕೊಡ್ಬೇಕು, DL ಮಾಡಿಸ್ಕೋಬೇಕು. ಹೋಗಿದ ತಕ್ಷಣ DL ಕೊಡ್ರಿ ಅಂದ್ರೆ ಕೊಡ್ತಾರಾ? ಇಲ್ಲ. ಅದಕ್ಕೆ ಫಸ್ಟ್ ಎಲಿಜಿಬಿಲಿಟಿ ಚೆಕ್ ಮಾಡ್ತಾರೆ. 18 ವರ್ಷ ಆಗಿದ್ಯಾ, ಎಲ್ಲೆಲ್ಲ ಆಗಿದ್ಯಾ, ಗಾಡಿ ಓಡ್ಸಕ್ ಬರುತ್ತಾ, ಬ್ರೇಕು ಕ್ಲಚ್ ಬಗ್ಗೆ ಡಿಫ್ರೆನ್ಸ್ ಗೊತ್ತಾ, ರೆಡ್ ಬಂದ್ರೆ ಏನ್ ಮಾಡ್ಬೇಕು, ಗ್ರೀನ್ ಬಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಟ್ರಾಫಿಕ್ ರೂಲ್ಸ್ ಗೊತ್ತಾ, ಎಲ್ಲ ಪರೀಕ್ಷೆ ಮಾಡಿ ಕೊನೆಗೆ DL ಕೊಡು. ಹಂಗೆ ಭಕ್ತಿ. ಭಕ್ತಿ ಕೊಡು, ಭಕ್ತಿ ಕೊಡ್ತೀನಿ, ಓಕೆ. ಭಕ್ತಿ ಕೊಡೋಕ್ ಮುಂಚೆ ನಿನಗೆ ಕಷ್ಟಗಳನ್ನ ಕೊಡ್ತೀನಿ, ಸಹಿಸ್ಕೋಬೇಕು. ನೋವು ಕೊಡ್ತೀನಿ, ಸಹಿಸ್ಕೋಬೇಕು. ಹಿಂಸೆ ಮಾಡ್ತೀನಿ, ಸಹಿಸ್ಕೋಬೇಕು. ಮತ್ತೆ ಸಹಿಸ್ಕೊಳ್ದೆ ಭಕ್ತಿ ಕೊಡೋದ್ರೆ ಹೆಂಗೆ ಕೊಡೋದು? ನಾನು ಓದಬಾರ್ದು, ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು, ಆಗಲ್ಲ. ಓದ್ಬೇಕು, ಕಷ್ಟಪಡ್ಬೇಕು. ತೇನೇ ಬ್ರಹ್ಮ ಹೃದಯ ಆದಿಕವಯ ಮುಖ್ಯಂತಿ ಯತ್ ಸೂರಯ ತೇಜೋ ವಾರ್ಯ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋಂಶ ಧಾಮ್ನ ಸ್ವೇನ ಸದಾ ನಿರಸ್ತಕುಹಂ ಸತ್ಯಂ ಪರಂ ಧೀಮಹಿ. ಜಿಜ್ಞಾಸೆ ಮಾಡ್ಬೇಕು ನಾವು, ಹೋಗಿ ಕೇಳಬೇಕು ಭಗವಂತನ ಹತ್ರ. ಏನ್ ಕೇಳಬೇಕು? ನಮ್ಮನ್ನ ದಯವಿಟ್ಟು ಅಧರ್ಮದ ಸಂಕಟದಿಂದ ಪಾರು ಮಾಡಿ ನಮಗೆ ಭಕ್ತಿಯನ್ನ ನೆಲೆಗೊಳಿಸಿ. ಹೇಗೆ ಕೊಡ್ತಾನೆ? ತೇನೇ ಬ್ರಹ್ಮ ಹೃದಯ ಆದಿಕವಯ ಮುಖ್ಯಂತಿ. ಬ್ರಹ್ಮರಿಗೆ ಹೇಗೆ ಭಗವಂತ ಹೃದಯದಲ್ಲೇ ಆಜ್ಞೆಯನ್ನ ಕೊಟ್ಟನೋ, ಆಜ್ಞಾಪನೆಯನ್ನ ಮಾಡದ್ನೋ, ಹಾಗೆ ಭಗವಂತ ಚೈತ್ಯ ಗುರು ಆಗಿ ನಮ್ಮೊಳಗೆ ಕೂತ್ಕೊಂಡು ನಮ್ಗೆ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾನೆ ಗುರು ರೂಪದಲ್ಲಿ ಅದನ್ನ ಸ್ವೀಕಾರ. ಮತ್ತೆ ಹೋಗಿದ ತಕ್ಷಣ ಪುರೋಹಿತ್ರೆ ನಾನು ನಾಳೆ ಶ್ರೀಮಂತ ಹಾಕ್ಬೇಕು, ಅದಕ್ಕೆ ಒಳ್ಳೆ ಪೂಜೆ ಇದ್ರೆ ಮಾಡಿಸಿ. ಇಲ್ಲ, ಆತರ ಪೂಜೆ ಎಲ್ಲೂ ಇಲ್ಲ. ನನಗೆ ಕಷ್ಟ ಬರಬಾರ್ದು, ಆ ಥರದ್ದು ಒಳ್ಳೆ ಸ್ಟ್ರಾಂಗ್ ಪೂಜೆ ಇದ್ರೆ ಮಾಡಿಸಿ. ಇಲ್ಲ. ಎಲ್ಲೋದ್ರು ಅಲ್ಲಿ ಜೋಬಲ್ಲಿ ನಿಂಬೆಹಣ್ಣು ಇಟ್ಕೊಂಡು ಹೋಗ್ಬಿಟ್ರೆ ಸಂಕಟ ಬರೋದಿಲ್ಲ ಅಂತ ಒಬ್ಬನಿಗೆ, ಮೂರ್ಖನಿಗೆ ನಂಬಿಕೆ. ಎಲ್ಲೋದ್ರು ಪಾರ್ಲಿಮೆಂಟ್ಗೆ ಹೋದ್ರು ನಿಂಬೆಹಣ್ಣು ಇರುತ್ತೆ, ಎಲ್ಲೋದ್ರು ನಿಂಬೆಹಣ್ಣು ಇಟ್ಕೊಂಡಿರ್ತಾನೆ. ನಿಂಬೆಹಣ್ಣು ಇಟ್ಕೊಂಡ್ರೆ ಯಮ ಬರೋದಿಲ್ವಾ? ಯಮನಿಗೆ ಏನ್ ಗೊತ್ತು ನಿಂಬೆಹಣ್ಣು ಇಟ್ಕೊಂಡವನೇ ಹೋಗ್ಬಾರ್ದು ಅಂತ? ನಮ್ಗೆ ಗೊತ್ತಿಲ್ಲ, ಸರಿಯಾಗಿ ಮಾರ್ಗದರ್ಶನ ಮಾಡಿಲ್ಲ ನಮ್ಗೆ ಯಾರು. ತಿಲಕ ಇಟ್ಕೊಂಡ್ರೆ ಬರೋದಿಲ್ಲ, ಅದಂತೂ 100% ಶೂರ್. ನಿಂಬೆಹಣ್ಣು ಇಟ್ಕೊಂಡ್ರೆ ಬರ್ತಾನೆ. ಯಾಕಂದ್ರೆ ಶಾಸ್ತ್ರ ಎಲ್ಲೂ ನಿಂಬೆಹಣ್ಣು ಇಟ್ಕೊಳ್ಳಿ ಅಂತ ಹೇಳಿಲ್ಲ, ತಿಲಕ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಶಾಸ್ತ್ರ ತಿರುಚಿ ಹೋಯ್ತು ಅಂದ್ರೆ, ಅಯ್ಯೋ ತಿಲಕ ಯಾರು ಇಟ್ಕೋತಾರ್ರಿ, ಅದ್ರ ಬದಲು ನಿಂಬೆಹಣ್ಣು ಚಿಪ್ಪಾಗಿ ಸಿಗುತ್ತೆ, ಒಂದ್ 2 ಇಟ್ಕೊಂಡ್ಬಿಡೋಣ ಅಂತ. ಅಂದ್ರೆ ಯಾವಾಗ ನಮಗೆ ಜ್ಞಾನ ನಾಶ ಆಯ್ತೋ ಅವಾಗ ಏನ್ ಮಾಡ್ತೀವಿ? ಅಜ್ಞಾನದಿಂದ ಕರ್ಮ ಮಾಡಕ್ ಶುರು ಮಾಡ್ತೀವಿ. ಅವಿದ್ಯಾ ಕಾಮ ಕರ್ಮ. ಈಗ ಭೂಮಿ ಮೇಲೆ ರಾಜರಿಗೆ ಏನಾಯ್ತು? ದುರಾಸೆ, ಲೋಭ, ಕಾಮ, ಅವನ ಆಸ್ತಿ ಕಿತ್ಕೋಬೇಕು, ಇವನ್ ರಾಜ್ಯ ಕಿತ್ಕೋಬೇಕು, ಕಳಿಂಗ ಯುದ್ಧ ಮಾಡ್ಬೇಕು, ಅಲ್ಲಿ ಕೊಲ್ಲಬೇಕು, ಇವೆಲ್ಲ ಮಾಡ್ತಾರಲ್ಲ. ಅಲೆಕ್ಸಾಂಡರ್ ದ ಗ್ರೇಟ್, ಅಮೆರಿಕಾದವರು ಫಿಡೆಲ್ ಕ್ಯಾಸ್ಟ್ರೋ ಮೇಲೆ ಯುದ್ಧ ಮಾಡ್ಬೇಕು,
ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಕು, ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡಬೇಕು, ಅವ್ರನ್ನ ಕಿತ್ಕೋಬೇಕು. ಇದು ಲೋಭ. ಇಂಥ ದುಷ್ಟ ರಾಜರನ್ನ ಏನ್ ಮಾಡ್ತಾನೆ ಭಗವಂತ, ಯಾವುದೋ ಒಂದು ಅವತಾರದಲ್ಲಿ ರೂಪದಲ್ಲಿ ಬಂದು ಕೊಚ್ಚಿ ಕೊಂದಾಕ್ಬಿಡ್ತಾನೆ. ಎರಡೊತ್ತು ಗಂಜಿ ಇರೋಕೊಂದ್ ಸೂರು ಇದ್ದುಕೊಂಡು ಭಕ್ತಿ ಮಾಡ್ಕೊಂಡು ಹೋದ್ರೆ ಭಗವಂತ ಉಳಿಸ್ಬಿಡ್ತಾನೆ. ಇಲ್ಲ ಇಲ್ಲ ಅವಂದು ಬೇಕು, ಜಮ್ಮು ಕಾಶ್ಮೀರ ನಮಗ್ ಬೇಕು. ಇದೇ ಭಾಗವತಮಲ್ಲಿ ಭೂಮಿ ತಾಯಿ ನಗ್ತಾಳೆ. ಏನ್ ನಗ್ತಾಳೆ ಗೊತ್ತಾ? ಆಡ್ಕೊಂಡು ನಗ್ತಾಳೆ. ಏನ್ ಮೂರ್ಖರಯ್ಯ ಇವರು, ನನ್ನನ್ನ ಯಾರ್ಯಾರು ಆಳಿದ್ರು ಗೊತ್ತಾ? ರಾಮಚಂದ್ರನ ಹೆಸರು ಹೇಳ್ತಾಳೆ. ಎಂತೆಂತ ಮಹಾಕ್ಷತ್ರಿಯರು ಆಳಿದ್ರು ನನ್ನನ್ನ, ಮಾಂದಾತ, ಅಜ, ಇಕ್ಷ್ವಾಕು ರಾಜರು ಆಳಿದ್ರು ನನ್ನನ್ನ. ಒಂದೇ ಒಂದು ಧೂಳಿನ ಕಣ ತಗೊಂಡೋಗ್ಲಿಲ್ಲ ಅವರು ಮೇಲಕ್ಕೆ. ಆದ್ರೆ ಬದುಕಿರೋ ತನಕ ಯುದ್ಧ ಮಾಡಿದ್ರು. ಜಮ್ಮು ಕಾಶ್ಮೀರ ನನಗ್ ಬೇಕು, ಉಕ್ರೇನ್ ನನಗ್ ಬೇಕು, ಸಿರಿಯಾ ನನಗ್ ಬೇಕು, ಕ್ಯೂಬಾ ನನಗ್ ಸೇರ್ಬೇಕು, ಅಲಾಸ್ಕಾ ನಮಗ್ ಬೇಕು, ಪಾಪೋ ನ್ಯೂಗಿನಿ ನಮಗ್ ಬೇಕು, ಆಸ್ಟ್ರೇಲಿಯಾದಲ್ಲಿ. ಎಲ್ಲ ಯಾಕೆ? ಈ ತರ ದುಷ್ಟ ರಾಜರು ಭೂಮಿ ಮೇಲೆ ರಾಜ್ಯಭಾರ ಮಾಡ್ತಾ ಇದಾರೆ. ಅದಕ್ಕೆ ಭೂಮಿಗೆ ಸಹಿಸ್ಕೊಳಕ್ಕಾಗಿಲ್ಲ, ಓದ್ಲು. ಬ್ರಹ್ಮನಿಗೆ ಏನೋ ಒಂದು ಆಜ್ಞೆ ಬಂತು. ಏನ್ ಬಂತು ಅದನ್ನ ಭಗವಂತ ಹೇಳಲ್ಲ, ಬ್ರಹ್ಮ ಹೇಳ್ತಾರೆ. ಇವಾಗ ದೇವತೆಗಳಿಗೆ ನೋಡ್ರಯ್ಯ, ಭಗವಂತ ಎಲ್ಲ ಗೊತ್ತಿದೆ. ಭೂಮಿಗೆ ಏನ್ ಕಷ್ಟ ಬಂದಿದೆ ಗೊತ್ತು ಭಗವಂತ. ಅಂದ್ರೆ ತನ್ನ ಒಂದು ನಿಮಿಷ, ಬ್ರಹ್ಮನಿಗೆ ಆಜ್ಞೆ ಬಂತು, ವಿಷ್ಣು ಆಜ್ಞೆ ಮಾಡ್ತಾರೆ. ಬ್ರಹ್ಮ ಏನ್ ಮಾಡಿದ್ರು, ಎಲ್ಲಾ ದೇವತೆಗಳು ಕೇಳಿದ್ರು, ಒಂದು ರಹಸ್ಯ ವಿಚಾರ ಬಂದಿದೆ, ಒಂದು ಟೆಲಿಗ್ರಾಮ್ ಬಂದಿದೆ ಭಗವಂತನಿಂದ. ಏನಂತ? ಭಗವಂತ ಕಾಲನಾಗಿ ಬರ್ತಾನಂತೆ, ಕಾಲ ಸ್ವರೂಪನಾಗಿ ಬರ್ತಾನಂತೆ. ಭಗವಂತ ತನ್ನ ಸ್ವಶಕ್ತಿಯಿಂದ ಬರ್ತಾನೆ. ಸಂಭವಾಮಿ ಆತ್ಮ ಮಾಯೆಯ, ಭೂಭಾರವನ್ನ ತಗ್ಗಿಸ್ತಾನಂತೆ. ನೀವಿರೋರೆಲ್ರು, ಎಲ್ಲಾ ದೇವತೆಗಳು ಹೋಗಿರ್ತಾರೆ ಅಲ್ಲಿ, ಯಾರು ಅಬ್ಸೆಂಟ್ ಆಗಂಗಿಲ್ಲ. ಇವತ್ತೊಂದು ಸತ್ಸಂಗ ಇದೆ ಬನ್ನಿ ಅಂದ್ರೆ ಬರ್ತೀನಿ ಅಂದವ್ರಲ್ಲಿ 50 ಜನ ಬಂದಿರಲ್ಲ, ಎಲ್ಲ ಬಂದಿರ್ಬೇಕಲ್ಲಿ. ಶಿವನಿಂದ ಹಿಡಿದು ಎಲ್ಲ ಚೋಟ ಮೋಟ ದೇವತೆಗಳೆಲ್ಲ ಇರ್ಬೇಕಲ್ಲಿ. ಬ್ರಹ್ಮನ ಆಜ್ಞೆ. ಸುಗ್ರೀವ ಆಜ್ಞೆ ಮಾಡ್ತಾನೆ ಗೊತ್ತಾ? 30 ದಿನದಲ್ಲಿ ಯಾರಾದ್ರೂ ಸೀತೆಯನ್ನು ಹುಡ್ಕೊಂಡು ಬಂದಿಲ್ಲ ಅಂದ್ರೆ ನನ್ನ ಕಣ್ಣು ಮುಂದೆ ನಿಂತ್ಕೋಬಾರ್ದು ಯಾರನ್ನು, ಶಿರಚ್ಛೇದ ಮಾಡಿಸ್ಬಿಡ್ತೀನಿ ಅಂತಾನೆ ಸುಗ್ರೀವಾಜ್ಞೆ. ಒಬ್ಬ ಕಪಿರಾಜ ತನ್ನ ಕಪಿಸೇನೆಗೆ ಆಜ್ಞೆ ಮಾಡ್ತಾನೆ ಅಂದ್ರೆ ಬ್ರಹ್ಮ ಎಲ್ಲಾರು ಬಂದಿದ್ರು ಅಲ್ಲಿ ದೇವತೆಗಳು. ಈಗ ನೋಡಿ, ಆಜ್ಞೆ ಕೇಳಿಸ್ಕೊಳ್ಳಿ, ಭಗವಂತನಿಂದ ಆಜ್ಞೆ ಬಂದಿದೆ. ನೀವೆಲ್ಲರೂ ಈಗಲೇ, ಈ ಕ್ಷಣನೇ, ದೇವತೆಗಳಿಗೆ ಹೇಳ್ತಾ ಇರೋದು ಬ್ರಹ್ಮದೇವರು, ಯದುವಂಶದಲ್ಲಿ ಮಕ್ಕಳು ಮೊಮ್ಮಕ್ಕಳಾಗಿ ಸಂಪೂರ್ಣ ಭಾಗವಾಗಿ ಆವಿರ್ಭವಿಸ್ಬೇಕು. ಸಂಪೂರ್ಣ ಭಾಗ, ಸಂಪೂರ್ಣ ಅಂಶ. ಯಾವ್ಯಾವ ದೇವತೆಗಳು ಯಾರ್ಯಾರ ರೂಪದಲ್ಲಿ ಯಾವ್ಯಾವ ಮಕ್ಕಳಾಗಿ, ಯಾರ ಮೊಮ್ಮಕ್ಕಳಾಗಿ ಬರಬೇಕು, ಅದು ಬ್ರಹ್ಮ ಡಿಸೈಡ್ ಮಾಡ್ತಾರೆ. ಇದು ಭಗವಂತನ ಆಜ್ಞೆ. ಯದು ಕುಲದಲ್ಲಿ ಹುಟ್ಟು ಬರ್ಬೇಕು ನೀವು. ಫಸ್ಟ್ ಏನ್ ಮಾಡ್ತಾರೆ, ಭಗವಂತ ಬರೋಕ್ ಮುಂಚೆ ಭಗವಂತನ ತಂದೆ ತಾಯಿಗಳು ಬರ್ತಾರೆ, ಭಗವಂತನ ಸ್ನೇಹಿತರುಗಳು ಬರ್ತಾರೆ, ವ್ರಜವಾಸಿಗಳು ಬರ್ತಾರೆ. ಅವಾಗ ಹೇಳ್ತಾರೆ ಬ್ರಹ್ಮದೇವರು, ನೀವೆಲ್ರೂ ದೇವತೆಗಳೆಲ್ಲರೂ ಯದು ಕುಲದಲ್ಲಿ ಹುಟ್ಟು ಬನ್ನಿ. ಆಗ ದೇವೋತ್ತಮ ಪರಮ ಪುರುಷ ಸಾಕ್ಷಾತ್ ಭಗವಂತ ವಸುದೇವನ ಮಗನಾಗಿ ಪ್ರಕಟ ಆಗ್ತಾನೆ. ಹುಟ್ಟತಾನೆ ಅಲ್ಲ, ಪ್ರಕಟ ಆಗ್ತಾನೆ. ಪ್ರಕಟ ಆಗ್ತಾನೆ. ಅಕ್ಕಿನಲ್ಲಿ ಹುಳ ಬಂತು, ಅದು ಹುಟ್ಲಿಲ್ಲ, ಅದು ಪ್ರಕಟ ಆಯ್ತು. ಎಲ್ಲಿಂದ ಬಂದಿತ್ತು? ಜಿರ್ಲೆ ಬಂತು ಅಕ್ಕಿಯಿಂದ, ಒಳಗಡೆ ಜಿರ್ಲೆ ಹುಟ್ಲಿಲ್ಲ ಅಕ್ಕಿಯಲ್ಲಿ, ಅದೆಲ್ಲಿಂದ ಪ್ರಕಟ ಆಯ್ತು. ಇತ್ತು ಅದು ಮುಂಚೆ ಎಲ್ಲೋ, ಈಗ ಅಕ್ಕಿಯಿಂದ ಆಚೆ ಬರ್ತಾ ಇದೆ ಅಷ್ಟೇನೆ. ಅಕ್ಕಿ ಡಬ್ಬದಿಂದ ಆಚೆ ಬರ್ತಾ ಇದೆ. ಬೆಲ್ಲದ ಡಬ್ಬದಿಂದ ಇರುವೆಗಳು ಬರುತ್ತಲ್ಲ, ಬೆಲ್ಲ ಏನಾದ್ರು ಜನ್ಮ ಕೊಡ್ತಾ? ಇಲ್ಲ.
ಬೆರೆದ ದಬ್ಬದಿಂದ ಇರುವೆಗಳು ಪ್ರಕಟ ಆಗುತ್ತೆ. ಹಾಗೆ ಭಗವಂತ ಎಲ್ಲ ಕಡೆ ಇರ್ತಾನೆ. ಎಲ್ಲಿ ಇಲ್ಲ ಭಗವಂತ? ಎಲ್ಲಿ ಇಲ್ಲ ಭಗವಂತ ಹೇಳಿ ನೋಡೋಣ. ಬೆಂಗಳೂರಲ್ಲಿ ಇಲ್ವಾ? ನಿಮ್ ಊರುಗಳಲ್ಲಿ ಇಲ್ವಾ ಭಗವಂತ? ಹೂವಿನ ರಸದಲ್ಲಿ ಇಲ್ವಾ? ಆಕಾಶದಲ್ಲಿ ಇಲ್ವಾ? ಕಂಬದಲ್ಲಿ? ಅದಕ್ಕೆ ಅದನ್ನೇ ಹೇಳೋದು ಪ್ರಹ್ಲಾದ, ಎಲ್ಲಾ ಕಡೆ ಇದ್ದಾನೆಯ. ಎಲ್ಲಾ ಕಡೆ ಇದ್ದಾನೆ ಅಂದ್ರೆ ಎಲ್ಲಾ ಕಡೆ ಇದ್ದಾನೆ. ಎಲ್ಲಿ? ಕಂಬದಲ್ಲಿ ಏನು? ಎಲ್ಲಾ ಕಡೆ ಇದ್ದಾನೆ, ಪ್ರಕಟ ಆಗ್ತಾನೆ ಅಷ್ಟೇನೆ. ಸೊ ಹಾಗೆ ಬ್ರಹ್ಮದೇವರು ಹೇಳ್ತಾರೆ, ಸಾಕ್ಷಾತ್ ಭಗವಂತ ವಸುದೇವ ಮನೆಯಲ್ಲಿ, ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷಃ ಪರಃ. ಬ್ರಹ್ಮದೇವರು ಹೇಳ್ತಾರೆ, ವಸುದೇವ ಗೃಹೇ, ವಸುದೇವನ ಮನೆಯಲ್ಲಿ ಸಾಕ್ಷಾತ್ ಭಗವಾನ್ ಪುರುಷ ಪರಃ ಏನಾಗ್ತಾನೆ? ಜನಿಷ್ಯತಿ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರೀಯ. ಏ ದೇವತೆಗಳ ಪತ್ನಿಯರೇ, ಸುರಸ್ತ್ರೀಗಳೇ, ನೀವೆಲ್ಲರೂ ಬ್ರಜವಾಸಿಗಳಾಗಿ ಹುಟ್ಟಿ ಬರಬೇಕು. ಭಗವಂತನ ಆಪ್ತ ಸಖರಾಗಿ, ಆಪ್ತ ಸಖಿಯರಾಗಿ, ಅವರ ಸಂಬಂಧಿಗಳಾಗಿ, ಬಂಧುಗಳಾಗಿ ನೀವು ಹುಟ್ಟು ಬರ್ಬೇಕು. ಯಾಕಂದ್ರೆ ಭಗವಂತ ಪ್ರತಿ ನಿತ್ಯ ಲೀಲೆ ಮಾಡ್ತಿರ್ತಾನೆ. ಭಗವಂತನ ಲೀಲೆ ನಿತ್ಯ ಲೀಲೆ, ಶಾಶ್ವತ ಲೀಲೆ ಭಗವಂತ ಮಾಡೋದು. ದೇವಕಿ ಮನೆಯಲ್ಲಿ ಅಥವಾ ದೇವಕಿ ಗರ್ಭದಲ್ಲಿ ಭಗವಂತ ಮಗುವಾಗಿ ಬಂದಿದ್ದು ಶಾಶ್ವತ ಲೀಲೆ. ಈಗ್ಲೂ ಯಾವುದೋ ಬ್ರಹ್ಮಾಂಡದಲ್ಲಿ ಈಗ ಭಗವಂತ ದೇವಕಿ ಗರ್ಭದಲ್ಲಿ ಜನ್ಮ ತಾಳ್ತಿದ್ದಾನೆ. ಈಗ ಯಾವ್ದೋ 4 ತಲೆ ಇರುವಂತ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಆ ಬ್ರಹ್ಮಾಂಡ, ಆ ಬ್ರಹ್ಮನ ಒಂದು ಸಣ್ಣ ಪುಟಾಣಿ ಬ್ರಹ್ಮಾಂಡದಲ್ಲಿ ನಾವಿದ್ದೀವಿ. ಆ ತರದ್ದು ಕೋಟಿ ಕೋಟಿ ತಲೆ ಇರುವಂತ ಬ್ರಹ್ಮರುಗಳಿದ್ದಾರೆ, ಕೋಟಿ ಕೋಟಿ ಬ್ರಹ್ಮಾಂಡಗಳಿದ್ದಾವೆ. ಯಾವುದೋ ಒಂದು ಬ್ರಹ್ಮಾಂಡದಲ್ಲಿ ಈಗ ಭಗವಂತ ದ್ವಾಪರ ಲೀಲೆ ಮಾಡ್ತಾನೆ. ಇಲ್ಲಿ ಕಲಿಯುಗ ಇರ್ಬೋದು, ಕಾಲ ನಿರಪೇಕ್ಷ, ಕಾಲ ಸಾಪೇಕ್ಷ ಅಲ್ಲ. ಕಾಲ ಅಂದ್ರೆ ಏನು? ಕಾಲ ಎಲ್ರಿಗೂ ಒಂದೇನಾ ಟೈಮ್ ಅಂದ್ರೆ? ಈಗ ನಾನು 24 ಅವರ್ಸ್ ಇದೆ, ನಿಮ್ಗೆ ಎಷ್ಟಿದೆ? 24 ಅವರ್ಸ್ ಇದೆ. ಪ್ರಭುಪಾದರಿಗೂ 24 ಅವರ್ಸ್ ಇದೆ, ಇರುವೆಗೂ 24 ಅವರ್ಸ್, ಬ್ರಹ್ಮನಿಗೂ 24 ಅವರ್ಸ್. ಎಲ್ಲ ಒಂದೇನಾ? ಎಲ್ಲ ಒಂದೇನಾ? ಇಲ್ಲ. ನನ್ನ 24 ಗಂಟೆ ಬೇರೆ ಆಗ್ಬೋದು, ನಿಮ್ಮ 24 ಗಂಟೆ ಬೇರೆ ಆಗ್ಬೋದು. ಅದೇಂಗ್ರಿ ಬೇರೆ ಆಗ್ಬಿಡುತ್ತೆ? ನಿಮ್ ವಾಚಲ್ಲಿ ಇವಾಗ ಎಷ್ಟು ಗಂಟೆ ತೋರಿಸ್ತಾ ಇದೆ? ನಮ್ಮ ವಾಚಲ್ಲಿ 8:15 ತೋರಿಸ್ತಾ ಇದೆ. ಆದ್ರೆ ಕಾಲ ಸಂಬಂಧ, ಈ ಕಾಲ ನನಗೆ ಬೇರೆ ಸಂಬಂಧ ಇದೆ, ನಿಮ್ಗೆ ಬೇರೆ ಸಂಬಂಧ ಇದೆ. ಯಾಕಂದ್ರೆ ಭಗವಾನ್ ಕೃಷ್ಣ ಸ್ವಯಂ ಕಾಲ ಆಗಿದ್ದಾನೆ. ಯಸ್ಯಾರ್ಥೆ ಕಥಿತಂ ನೀತ ಭಗವದುತ್ತಮ ಶ್ಲೋಕವಾರ್ತಯ. ಯಾರು ಭಗವಂತನ ಕತೆ ಕೇಳ್ತಾ ಇದಾರೆ, ಭಗವಂತನ ಸೇವೆ ಮಾಡ್ತಾ ಇದಾರೆ, ಭಗವಂತನ ಭಕ್ತಿಯಲ್ಲಿ ತೊಡಗಿದ್ದಾರೆ, ಅವರ ಕಾಲ ಬೇರೆ, ನಮ್ಮ ಕಾಲ ಬೇರೆ. ನೀವು ಮಾಡ ನೋಡಿ, 10 ವರ್ಷಕ್ಕೆ 108 ದೇವಸ್ಥಾನ ಮಾಡಿ ನೋಡೋಣ. ಓಕೆ, 10 ವರ್ಷಕ್ಕೆ ಒಂದು ದೇವಸ್ಥಾನ ಮಾಡಿ ನೋಡೋಣ. ನಮ್ಮ 10 ವರ್ಷ ಬೇರೆ, ಅವರ 10 ವರ್ಷ ಬೇರೆ. ಹಾಗೆ ಬ್ರಹ್ಮನ 24 ಗಂಟೆ, ನಮ್ಮ 24 ಗಂಟೆ ಬೇರೆ ಬೇರೆ, ಒಂದೇ ಅಲ್ಲ. ಬ್ರಹ್ಮನಿಗೂ 100 ವರ್ಷ ಆಯಸ್ಸು, ನಮಗೂ 100 ವರ್ಷ ಆಯಸ್ಸು. ಅದೇ ನಮ್ಮ 100 ವರ್ಷ, ಬ್ರಹ್ಮದೇವರ 100 ವರ್ಷ ಬೇರೆ ಬೇರೆ. ಸೊ ಹಾಗೆ ಭಗವಂತ ಒಂದು ನಿರ್ದಿಷ್ಟ ಬ್ರಹ್ಮಾಂಡಕ್ಕೆ, ಇದು ನಿರ್ದಿಷ್ಟ ಬ್ರಹ್ಮಾಂಡ, ಇದು ಚತುರ್ಮುಖನ ಒಂದು ಬ್ರಹ್ಮಾಂಡ. ಷಷ್ಟಮುಖ, ದಶಮುಖ, ಶತಮುಖ, ಸಹಸ್ರಮುಖ ಬ್ರಹ್ಮರು ತುಂಬಾ ಜನ ಇದ್ದಾರೆ. ಖರ್ವ, ನಿಖರ್ವ, ಅರ್ಬುದ, ಕೋಟಿ, ಶತಕೋಟಿ, ಲಕ್ಷ ಕೋಟಿ, ಕೋಟಿ ಕೋಟಿ, ಲೆಕ್ಕನೇ ಇಲ್ಲ. ನೋಡಿ, ಸಂಸ್ಕೃತದಲ್ಲಿ, ಇಂಗ್ಲಿಷ್ ಅಲ್ಲಿ 1 ಪಕ್ಕದಲ್ಲಿ 7 ಸೊನ್ನೆ ಹಾಕಿದ್ರೆ 1 crore ಅಷ್ಟೇ, ಮುಗೀತು. ಇನ್ನೊಂದು ಮ್ಯಾಕ್ಸಿಮಮ್ ಅಂದ್ರೆ ಅಂಗಾಡಿ 2-3 ಸೊನ್ನೆ ಹೇಳ್ಕೊಂಡು ಹೋಗ್ಬಿಡ್ಬೋದು. ಅಲ್ಲಿಗೆ ಮುಂದಕ್ಕೆ ಏನು ಹೇಳಕ್ ಬರೋದಿಲ್ಲ ನಮ್ಗೆ. 1 ಪಕ್ಕ 10 ಸೊನ್ನೆ ಹಾಕ್ಬಿಟ್ಟು ಅದನ್ನ ಇಂಗ್ಲಿಷ್ ಹೇಳಿ ಇಷ್ಟು ನೋಡೋಣ. ಸಂಸ್ಕೃತದಲ್ಲಿ 1 ಪಕ್ಕ 32 ಸೊನ್ನೆ ಹಾಕಿದ್ರು ಕೂಡ ಅದಕ್ಕೊಂದು ಅರ್ಥ ಇದೆ, ಅದು ಒಂದು ಪದ ಇದೆ. ಖರ್ವ, ನಿಖರ್ವ, ಅರ್ಬುದ, ಹೇಳ್ತಾರೆ. ಭಗವಂತನ ಕಾಲಕ್ಕೆ ಮಿತಿನೇ ಇಲ್ಲ. ಎಷ್ಟು ಸೊನ್ನೆ ಹಾಕಿದ್ರು ಭಗವಂತನ ಕಾಲಕ್ಕೆ ಅದು ಒಂದು ಕಣ್ಣು ರೆಪ್ಪೆ ಮಿಟಿಕ್ಸ್ ಅಷ್ಟು ಸಮ ಅಲ್ಲ. ಅದಕ್ಕೆ ಭಗವಂತನ ಅಳತೆ ಮಾಡಕ್ ಹೋಗ್ಬಾರ್ದು ಅಂತ ಹೇಳುದು. ಸುಮ್ಮನೆ ಒಪ್ಕೋಬೇಕು ನಾವೇನ್ ಹೇಳ್ತೀವಿ ಅದನ್ನ, ಶಾಸ್ತ್ರ ಹೇಳುದು.
ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯವ್ಯವಸ್ಥೆ. ಶಾಸ್ತ್ರ ಹೇಳ್ತದೆ ಸುಮ್ಮನೆ ಒಪ್ಕೋಬೇಕಷ್ಟೆ. ಸುಮ್ಮನೆ ಒಂದು ಗ್ಲಾನ್ಸ್ ಮಾಡಿ ಅಷ್ಟೇನೆ. ಭಗವಂತನ ಕಾಲಕ್ಕೆ ಮಿತಿ ಇಲ್ಲ. ಅದಕ್ಕೆ ಬ್ರಹ್ಮದೇವ್ ಹೇಳ್ತಾರೆ, ಅವನೇ ಕಾಲ ಆಗಿ ಬಂದ್ಬಿಡ್ತಾನೆ. ಕಾಲ ಆಗಿ ಬಂದು ನಮ್ಮನ್ನ ಹಾಕಿ ಅದನ್ ಬಿಡ್ತಾನೆ. ಹೆಂಗೆ ಮೇಲೆ ಬರೋದು ನಾವು? ಅದಕ್ಕೆ ಶುದ್ಧ ಭಕ್ತಿ ಮಾಡೋದ್ರಿಂದ ನಾವು ಕಾಲ, ಗುಣ, ಕರ್ಮಗಳನ್ನ ಮೀರಿ ಹೋಗ್ಬೋದು. ಪಂಚಭೂತಗಳನ್ನ ಮೀರಿ ಹೋಗ್ಬೋದು, ಆಕಾಶ ಮೀರಿ ಹೋಗ್ಬೋದು. ನಮ್ಗೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಹೊಸಬ್ರು ಯಾರು ಇದ್ರೆ ಅವ್ರಿಗೆ ಯೋಚನೆ ಮಾಡಕ್ಕೂ ಆಗೋದಿಲ್ಲ. ಅದು ಏನೋ ಹೇಳ್ತಾರೆ ಅಷ್ಟೇ ಅನ್ನೋ ತರ ಆಗ್ಬಿಡುತ್ತೆ. ಕಾಲ, ಗುಣ, ಕರ್ಮಾತೀತ ಯಾರು? ಶುದ್ಧ ಭಕ್ತ. ಅದೆಂಗ್ರಿ ಮಾಡ್ಬಿಟ್ರು 10 ವರ್ಷಕ್ಕೆ 108 ದಿವಸ. ನಾನ್ ನಂಬೋದಿಲ್ಲಪ್ಪ. ನೀವು ನಂಬಲಿಲ್ಲ ಅಂದ್ರೆ ಸತ್ಯ ಸುಳ್ಳಾಗುತ್ತಾ? ಭಗವಂತ ಏನ್ ಬೇಕಾದ್ರೆ ಮಾಡಿಸ್ಬೋದು ಭಕ್ತನ ಕೈಯಲ್ಲಿ. ಸೊ ಹಾಗೆ ಎಷ್ಟ್ ಮಾಡಿಸ್ಬೇಕು ಅಷ್ಟು ಮಾಡಿಸ್ತಾರೆ. ಹೋ ಬ್ರಹ್ಮಾಂಡ ಸೃಷ್ಟಿ ಮಾಡಪ್ಪ ನೀನು, ಅಷ್ಟೇ, ಮುಗ್ದೋಯ್ತು. ಏನ್ ಬೇಕಾದ್ರೆ ಮಾಡಿಸ್ತಾರೆ. ನಾವು ಒಂದ್ ಮನೆ ಕಟ್ಟಕ್ಕೆ 5 ವರ್ಷ 10 ವರ್ಷ ತಗೊಳ್ತೀವಿ. ಬ್ರಹ್ಮದೇವರು ಬೆಟ್ಟ ಮಾಡಿದ್ರು, ಹಿಮಾಲಯ ಪರ್ವತ ಮಾಡಿದ್ರು, ಸಕಲ ಜೀವರಾಶಿಗಳನ್ನ ಮಾಡಿದ್ರು. ಎಷ್ಟು ವರ್ಷ ತಗೊಂಡಿರ್ಬೇಕು ಟೈಮು? ಕಾಲ ನಾವು ಊಹೆನೂ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಕಾಲವನ್ನ ವ್ಯರ್ಥ ಮಾಡಬಾರ್ದು, ಕಾಲ ಕ್ಷಯ ಮಾಡಬಾರ್ದು. ಕಾಲ ಕ್ಷಯ ಮಾಡಿದ್ರೆ ಭಗವಂತ ಏನ್ ಮಾಡ್ತಾನೆ? ಲೋಕಕ್ಷಯಕೃತ್ ಕಾಲೋಸ್ಮಿ ಲೋಕಕ್ಷಯಕೃತ್. ನಾವು ಕಾಲ ಕ್ಷೇಪ ಮಾಡ್ಬೇಕು, ಕಾಲಕ್ಷೇಪ ಮಾಡ್ಬೇಕು. ನಾವು ಕಾಲ ಕ್ಷಯ ಮಾಡಬಾರ್ದು. ಸಮಯ ಸಿಗ್ತಾ ರೆಸ್ಟ್ ಮಾಡೋಣ. ಸ್ವಲ್ಪ ಫ್ರೀ ಇದೆ, ರೆಸ್ಟ್ ಮಾಡೋಣ. ವಿಡಿಯೋ ಗೇಮ್ ಆಡೋಣ, ಟಿವಿ ನೋಡೋಣ, ಬೇಡ. ಯಾರಿಗೆ ಎಷ್ಟೆಷ್ಟು ಕಾಲ ಇದೆ ಯಾರಿಗೂ ಗೊತ್ತು. ಬ್ರಹ್ಮದೇವ್ರನ್ನೇ ಒಂದಿನ ಗ್ರಸಿಷ್ಟು ಪ್ರಭವಿಷ್ಣು ಗ್ರಸಿಷ್ಣು ನುಂಗು ಬಿಡ್ತಾನೆ ಭಗವಂತ ಬ್ರಹ್ಮದೇವ್ರನ್ನು ಒಂದು ದಿನ. ಯಮನ್ನು ಯಾವತ್ತು ಗೊತ್ತಿಲ್ಲ, ಯಾವತ್ತು ಅಂತ. ಅವ್ರ ಆಯುಷ್ಯ ಮುಗಿದ ಮೇಲೆ. ಸೊ ನಾವು ಇಲ್ಲೇನು ಶಾಶ್ವತ ಬದುಕ್ತೀವಿ. ಒಂದು ಕಂಚಿನ ಪುತ್ಥಳಿ ಮಾಡಿಸಿ ಒಂದು ಕಂಚಿನ ಪುತ್ಥಳಿ ಮಾಡಿಸಿ ಅವನಿಗೊಂದು ಹೆಸರಿಟ್ಟು ಇಂಥ ಸರ್ಕಲ್ ಅಂತ ರಸ್ತೆ ಅಂತ ಹೇಳಿ, ಎಷ್ಟು ಮೂರ್ಖರು. ಕಂಚಿನ ಪುತ್ಥಳಿ ಮಾಡಿದ ತಕ್ಷಣ ಅವನು ಇದ್ಬಿಡ್ತಾನ ಶಾಶ್ವತವಾಗಿ? ಅವ್ನು ಮಾಡಿದ ಕರ್ಮಕ್ಕೆ ತಕ್ಕಂಗೆ ಎಲ್ಲೋ ಇರ್ತಾನೆ. ಯಾರಿಗ್ ಗೊತ್ತು? ಆ ಕಂಚಿನ ಪುತ್ಥಳಿ ಮೇಲೆ ಕಾಗೆಯಾಗಿ ಬಂದು ಕುತ್ಕೊಂಡು ಅವನೇ ಮಲ ವಿಸರ್ಜನೆ ಮಾಡ್ಬೋದು. ಅವನದೇ ಕಂಚಿನ ಪುತ್ಥಳಿ, ಅವನ ತಲೆ ಮೇಲೆ ಕುತ್ಕೊಂಡು ಕಾಗೆ ರೂಪದಲ್ಲಿ, ಕಾಗೆ ಜನ್ಮದಲ್ಲಿ ಬಂದು ಗಲೀಜು ಮಾಡ್ಬೋದು. ನಾವು ರಹಸ್ಯ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಅರ್ಥ ಮಾಡ್ಕೊಂಡ್ರೆ ಕೃಷ್ಣ ಮೇಲೆ ಪ್ರೀತಿ ಬರುತ್ತೆ. ಈಗ ಯಾರೋ ತೀರೋಗಿರ್ತಾರೆ ನಮ್ಮ ಪಿತೃಗಳು, ಅವ್ರನ್ನ ನಿಜವಾಗ್ಲೂ ನೀವು ಪ್ರೀತಿ ಮಾಡ್ತೀರಾ ಅನ್ನೋದಾದ್ರೆ ನೀವು ಅವ್ರ ಹೆಸರಲ್ಲಿ ದಿನ ಒಂದು ರೌಂಡ್ ಚಾಂಟಿಂಗ್ ಮಾಡಿ, ಸ್ಮರಣೆ ಮಾಡ್ತಾ ಭಗವಂತ ನಾಮ ಹೇಳಿ. ಅಲ್ಲಿ ಪಿತೃಗಳು ಹಾಲು ತುಪ್ಪ ಕುಡಿತಾರೆ. ಅದು ಯಾವ್ದೇ ಜನ್ಮದಲ್ಲಿರ್ಲಿ. ಅಕಸ್ಮಾತ್ ಒಂದ್ ವೇಳೆ ಅವ್ರು ಕಾಗೆ ಜನ್ಮಕ್ಕೆ ಹೋಗಿದ್ರು ಎಲ್ಲೋ ಒಂದ್ ಕಡೆ ಧ್ಯಾನ ಮಾಡ್ಕೊಂಡು ಕೂತಿರುತ್ತೆ ಕಾಗೆ ಮರದ ಮೇಲೆ, ಭಗವಂತ ನಾಮ ಹೇಳ್ಕೊಂಡು ಕಾ ಕಾ ಕೃಷ್ಣ ಕನ್ನಯ್ಯ ಕನ್ನಯ್ಯ ಕಾ ಕಾ ಅನ್ಕೊಂಡು ಭಗವಂತ ನಾಮ ಹೇಳ್ತಾ ಇರುತ್ತೆ. ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ಬಿಜಾಯತೆ. ಅದಕ್ಕೆ ಹೇಳುದು, ನಾವು ಭಗವಂತನ ಕರ್ಮದ ರಹಸ್ಯ ತಿಳ್ಕೋಬೇಕು, ಜನ್ಮದ ರಹಸ್ಯ ತಿಳ್ಕೋಬೇಕು. ದೊಡ್ಡದಾಗ ಹೂನಾರ ಹಾಕಿರ್ತೀವಿ, ಅವನೇನ್ ಮಾಡಿರ್ತಾನೆ, ಚಂಡಾಳ ಆಗಿರ್ತಾನೆ, ಕುಡಿದಿರ್ತಾನೆ, ತಿಂತಿರ್ತಾನೆ, ಅದು ಮಾಡ್ತಾನೆ, ಎಲ್ಲ ಮಾಡ್ತಿರ್ತಾನೆ. ನಮ್ಮ ಹಿರಿಯರಪ್ಪ ಇವರು, ನಮ್ಮ ಹಿರಿಯರು ಅಂತ ನಾವು ಫೋಟೋ ಪೂಜೆ ಮಾಡ್ತಿರ್ತೀವಿ. ಅವ್ರ ಫೋಟೋ ದಿನ ಒರೆಸ್ತಾ ಇರ್ತೀವಿ. ಆ ಫೋಟೋ ಮೇಲೆ ಒಂದು ಹಲ್ಲಿ ಕೂತಿರುತ್ತೆ, ಅಲ್ಲಿನ ಹೊಡೆದು ಬಿಸಾಕ್ಬಿಡ್ತೀವಿ. ಆ ಹಲ್ಲಿ ರೂಪದಲ್ಲೇ ಬಂದಿರ್ತಾನೆ ಅವನು, ಅಲ್ಲಿ ಜನ್ಮದಲ್ಲಿ ಬಂದಿರ್ತಾನೆ ಅವನು. ನೋಡಿ ಕೃಷ್ಣ ಹೇಳ್ತಾನೆ, ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಗೇಹೆ ಅಂದ್ರೆ ಮನೆ. ಶುಚಿನಾಂ ಶ್ರೀಮತಾಂ ಗೇಹೆ, ಶುಚಿವಂತರ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಯಾರು ಭಕ್ತಿ ಮಾಡಿರ್ತಾನೆ ಅಲ್ಪ ಸ್ವಲ್ಪ ಅವನು. ಇಲ್ಲಾಂದ್ರೆ ಅವನದೇ ಪುತ್ಥಳಿ, ಅದ್ರ ಮೇಲೆ ಅವನೇ ಕಾಗೆ ಆಗಿ ಬಂದು ಅವನೇ ಗಲೀಜ್ ಮಾಡೋಗ್ತಾನೆ. ಅದಕ್ಕೆ ಶ್ಲೋಕ ಕೋಟ್ ಮಾಡ್ತಾ ಇದೀನಿ. ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ.
ನಾವು 6ನೇ ಅಧ್ಯಾಯ ಭಗವದ್ಗೀತೆ 6ನೇ ಅಧ್ಯಾಯ ಓದಿ. ಶ್ಲೋಕ ನಂಬರ್ಗಳೆಲ್ಲ ತಗೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ಓದಿ. ಅಟ್ಲೀಸ್ಟ್ ಓದ್ದಾಗಾದ್ರೂ ನಮ್ಗೆ ಏನಾದ್ರು ಒಂದು ಸ್ವಲ್ಪ ಸ್ವಲ್ಪ ಸಮಾಧಾನ ಆಗುತ್ತೆ. ಓಕೆ, ಈಗ ಅದಕ್ಕೆ ಗೀತೆ ಓದಬೇಕು, ನಾವು ಕರಗಬೇಕು, ಕೊರಗಬಾರ್ದು, ಕರಗಬೇಕು. ಶ್ಲೋಕ ನಂಬರ್ ಮಾರ್ಕ್ ಮಾಡ್ಕೊಳ್ಳಿ, 641, 642. ಏನ್ ಹೇಳುತ್ತೆ ಅದೊಂದು. ಇದೆಲ್ಲ ಓದಿದಾಗ ನಮ್ಗೇನಾಗುತ್ತೆ, ಭಗವಂತನ ಕಥೆಯಲ್ಲಿ ನಮಗೆ ಆಸಕ್ತಿ ಬರುತ್ತೆ, ರುಚಿ ಬರುತ್ತೆ. ಭಗವಂತ ಹೇಳ್ತಾನೆ, ಪಾಪ ಪ್ರಾಪ್ಯ ಪುಣ್ಯಕೃತಂ ಲೋಕ. ಈಗ ನಾವು ಪಾಪನೋ ಪುಣ್ಯನ ಮಾಡಿರ್ತೀವಿ ಈ ಜನ್ಮದಲ್ಲಿ ಅಂತ ಇಟ್ಕೊಳ್ಳಿ. ಏನಾಗ್ತಾನೆ ಅವನು? ಭಗವಂತ ಹೇಳ್ತಾನೆ ಅರ್ಜುನ ಪ್ರಶ್ನೆಗೆ, ನೋಡಪ್ಪ ಅರ್ಜುನ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ. ಮಾರ್ಕ್ ಮಾಡ್ಕೊಳ್ಳಿ, 641, 42. ಅಂತವನೇನಾಗ್ತಾನೆ, ಶುಚಿನಾಂ ಶ್ರೀಮತಾಂಕೆ ಯೋಗ ಭ್ರಷ್ಟ. ಒಂದ್ ವೇಳೆ ಅವನೇನು ಸ್ವಲ್ಪ ಅಶ್ವೇಶ ಪುಣ್ಯ ಮಾಡಿದ್ರೆ ಪುಣ್ಯ ಜೀವಿಗಳ ಲೋಕದಲ್ಲಿ ಎಂಜಾಯ್ ಮಾಡಿ ಮತ್ತೆ ಅವನು ಧರ್ಮಾತ್ಮರ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಆಗ್ಬೋದಾ? ಸ್ವಲ್ಪ ಕಾಲ ಯೋಗ ಮಾಡಿದ್ರು, ಭಕ್ತಿ ಮಾಡಿದ್ರು. ಒಂದು ವೇಳೆ ದೀರ್ಘಕಾಲ ಏನಾದ್ರು ಭಕ್ತಿ ಮಾಡಿದ್ರೆ ಏನಾಗ್ತಾನೆ? ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಒಂದು ವೇಳೆ ಅವನ ದೀರ್ಘಕಾಲದ ಯೋಗಾಭ್ಯಾಸ ಮಾಡಿ ವಿಫಲನಾಗಿದ್ರೆ, ಫೇಲ್ಯೂರ್ ಆಗಿದ್ರೆ, ಬಿದ್ದೋಗಿದ್ರೆ ಅವನು ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ, ಭಕ್ತರ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಇಲ್ಲಾಂದ್ರೆ ಕಾಗೆ ಆಗಿರ್ತಾನೆ, ಹಂದಿ ಆಗಿರ್ತಾನೆ. ಗೊತ್ತಿಲ್ಲ ನಮ್ಗೆ. ಅದೇ ಅಪ್ಪನೋ ತಾತನೋ ಕುರುಬರ ಮನೇಲಿ ಕುರಿ ಆಗಿಬಿಡ್ತಾನೆ, ಡೋಬಿ ಘಾಟ್ ಮೇಲೆ ಕತ್ತೆ ಆಗಿಬಿಟ್ಟಿರ್ತಾನೆ, ನಮ್ಗೆ ಹೇಳ ಬರೋದಿಲ್ಲ. ಇಲ್ಲಾಂದ್ರೆ ಕೃಷ್ಣ ಈ ಮಾತು ಹೇಳ್ತಿರ್ಲಿಲ್ಲ. ಅವ್ರದೇ ಅಪ್ಪ ಅವ್ರದೇ ತಾತನೇ ಇರ್ಬೋದು, ಕತ್ತೆ ಆಗಿಬಿಟ್ಟಿರ್ತಾನೆ, ಕತ್ತೆ ಸರಿ ಹೋಗು ಅಂತ ಹೊಡಿತಾನೆ ಇಂದ. ಯಾರು? ಮಗನೋ ಮೊಮ್ಮಗನೋ. ನನ್ ಯಾಕೆ ಓದಿತ್ಯೋ, ನಾನ್ ನಿಮ್ಮ ಅಪ್ಪ ಆಗಿದ್ದೆ, ನಿಮ್ ತಾತ ಆಗಿದ್ದೆ, ನಿಮ್ ಮುತಾತ ಆಗಿದ್ದೆ, ಅದು ಹೇಳಕ್ ಬರೋದಿಲ್ಲ. ಅದಕ್ಕೆ ಭಗವಂತನ ಜನ್ಮದ ರಹಸ್ಯ ತಿಳ್ಕೊಳ್ಳಿ ಸಾಕು, ನಮ್ದು ಬಿಡಿ. ನಾವೇನಾಗ್ತೀವೋ ಕತ್ತೇನೋ, ಏನೋ ಒಂದು ಆಗ್ತೀವಿ ನಾವು, ಅದಂತೂ ಗ್ಯಾರಂಟಿನೇ. ನಾವು ಮಾಡಿರುವಂತ ಗನಂದಾರಿ ಕೆಲಸಗಳಿಗೆ ನಮ್ಗೆ ಅದೇ ಜನ್ಮ ಸಿಗೋದು. ಒಂದು ಕ್ಷಣ ಭಗವಂತನ ಸ್ಮರಣೆ ಮಾಡಲಿಲ್ಲ ನಾವು ಅಂದ್ರೆ ನಮ್ಗೆ ಇನ್ಯಾವ ಜನ್ಮ ಸಿಗುತ್ತೆ? ಅದಕ್ಕೆ ಏತದ್ದಿ ದುರ್ಲಭತರಂ. ಈ ದುರ್ಲಭ ಅಂದ್ರೆ ಏನು? ರೇರ್, ತುಂಬಾ ಅಪರೂಪ. ಅದಕ್ಕೆ ಹಿಂದಿನ ಜನ್ಮದ, ಈಗೆಷ್ಟೋ ಪುಟಾಣಿ ಮಕ್ಕಳುಗಳಿಗೆ ಹಿಂದಿನ ಜನ್ಮ ಸಂಸ್ಕಾರ ಹೆಂಗಿರುತ್ತೆ ಗೊತ್ತಾ? ಅದು ಕೃಷ್ಣ ಹೇಳ್ತಾನೆ. ಯಾಕೆ ಬರುತ್ತೆ ಹಿಂದಿನ ಜನ್ಮ ಸಂಸ್ಕಾರ? ಅರೇ ಕೃಷ್ಣ ಹೇಳುತ್ತೆ, ಸಣ್ಣ ಮಕ್ಕಳುಗಳು. ಆಶ್ಚರ್ಯ ಅಲ್ಲ, ಅದು ಸತ್ಯ. ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಪೌರ್ವದೇಹಿಕ ಅಂದ್ರೆ ದೇಹ ಅಂದ್ರೆ ಹಿಂದಿನ ದೇಹ ಅಂತ. ಹಿಂದಿನ ದೇಹದಲ್ಲಿದ್ದಾಗ ಅವನ್ ಏನ್ ಮಾಡಿರ್ತಾನೆ? ಭಕ್ತಿ ಸೇವೆ ಮಾಡಿರ್ತಾನೆ. ಅದಕ್ಕೆ ಭಗವಂತ ಏನ್ ಮಾಡ್ತಾನೆ? ತತ್ರ ತಮ್ ಬುದ್ಧಿ ಸಂಯೋಗಂ ಲಭತೆ. ಬುದ್ಧಿ ಸಂಯೋಗಂ ಲಭಿಸುತ್ತೆ. ನಾವು ಭಕ್ತಿಯಿಂದ, ಪ್ರೀತಿಯಿಂದ ಭಗವಂತನ ಕಥೆಯನ್ನ ಒಂದು ಸಾಸಿವೆ ಕಾಳಷ್ಟು ಕೇಳಿದ್ರು ಕೂಡ ಭಗವಂತ ಏನ್ ಮಾಡ್ತಾನೆ? ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಧೀಮಂತರ ಮನೆ ಹುಡ್ತಾನೆ. ಧೀಮಂತ ಅಂದ್ರೆ ಶ್ರೀಮಂತ ಅಲ್ಲ, ಧೀಮಂತ ಅಂದ್ರೆ ಭಗವಂತನ ಬಗ್ಗೆ ಪ್ರೀತಿ ಇರೋನು ಅಂತ. ಇವರು ಸಾಕ್ಷಾತ್ ಧೀಮಂತರಾಗಿದ್ದಾರೆ ಅಂತ ಹೇಳ್ಬಿಡೋದು. ನೋಡಿದ್ರೆ ಎದೆ ಬಗ್ಗದ್ರೆ ಒಂದು ಚೂರು ಭಗವಂತನ ಭಕ್ತಿ ಪ್ರೀತಿ ಇರೋದಿಲ್ಲ, ಅದೇ ಧೀಮಂತರು ಅಂದ್ಬಿಡ್ತಾರೆ. ಶ್ರೀಮಂತರು ಅಂತಾರೆ, ಆದ್ರೆ ಅವನು ತುಂಬಾ ಬಡವಾಗಿರ್ತಾನೆ ಭಕ್ತಿನಲ್ಲಿ. ಓಕೆ, ಈಗ ಬ್ರಹ್ಮದೇವರು ಎಲ್ಲಾ ದೇವತೆಗಳಿಗೆ ಆಜ್ಞೆ ಮಾಡಿದ್ದಾಯ್ತು. ಆಮೇಲೆ ನೋಡಿಪ್ಪ, ಈಗಿಂದ ಈಗ್ಲೇ ಹೋಗಿ
ಯಾವ್ಯಾವ ಜನ್ಮದಲ್ಲಿ ಬರ್ಬೇಕು ಬನ್ನಿ ಅಂತೇಳಿ ಬ್ರಹ್ಮದೇವರು ಆಜ್ಞೆ ಮಾಡ. ಅಷ್ಟೇ ಅಲ್ಲ, ವಿಷ್ಣುವಿನ ಅಂತರಂಗ ಶಕ್ತಿನೂ ಬರ್ತಾಳೆ. ಸುಭದ್ರ ಭಗವಂತನ ಯೋಗಮಾಯ. ಸುಭದ್ರ ಹುಟ್ಟು ಬರ್ತಾಳೆ ಯೋಗಮಾಯ, ಕೃಷ್ಣನ ಅಂತರಂಗ ಶಕ್ತಿ. ಅವಳೇನ್ ಮಾಡ್ತಾಳೆ? ಕೃಷ್ಣ ಏನ್ ಹೇಳ್ತಾಳೆ ಮಾಡ್ತಾಳೆ. ಅವಳು ಭೌತಿಕ ಜಗತ್ತನ್ನು ಮತ್ತೆ ಆಧ್ಯಾತ್ಮಿಕ ಜಗತ್ತನ್ನ ಎರಡನ್ನೂ ಆಕರ್ಷಣೆ ಮಾಡ್ತಾಳೆ. ನಮ್ಮ ಒಡೆಯ ಹೇಳಿದಾನೆ ನಾನು ಮಾಡ್ಬೇಕು. ಭೌತಿಕ ಜಗತ್ತಿಗೆ ನಾನು ಮಹಾಮಾಯೆ, ಚಂಡಿ, ಚಾಮುಂಡಿ, ಕಾಳಿ, ಭದ್ರೆ, ಆಮೇಲೆ ಇನ್ನೇನು ಏನೋ ಹೆಸರು ಹೇಳ್ತಾರೆ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದೆ ಸರ್, ಪ್ರಸಾದ ತಗೊಳ್ಳಿ. ಓಕೆ, ತುಂಬಾ ಸಂತೋಷ ಆಯ್ತು. ಏನ್ ಕೇಳ್ಕೊಂಡ್ರಿ? ಚಾಮುಂಡಿಯನ್ನ, ದುರ್ಗೆಯನ್ನ, ಕಾಳಿಯನ್ನ ಮನೆ ಕೊಡು ಅಂತ ಕೇಳ್ಕೊಂಡಿದ್ದೀನಿ. ಇಲ್ಲ, ನನ್ಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ರು, ಅವ್ರ ನಾಶ ಆಗ್ಲಿ ಅಂತ ಕೇಳ್ಕೊಂಡಿದ್ದೀನಿ. ಅಂದ್ರೆ ಫಸ್ಟ್ ನಿಮ್ಮ ನಾಶ ಮಾಡಿ ಆಮೇಲೆ ಅವ್ರ ನಾಶ ಮಾಡ್ತಾಳೆ. ಅದಕ್ಕೆ ಹೇಳೋದು, ಫಸ್ಟ್ ನಾವು ಹೈ ವೋಲ್ಟೇಜು, ಹೈ ಟೆನ್ಷನ್ ವೈರ್ ಇದೆ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಹತ್ರ. ಅದು ನೀನು ಒಳ್ಳೆಯವನು ಕೆಟ್ಟವನು ಏನು ನೋಡೋದಿಲ್ಲ, ಅದು ಸುಟ್ಟಾಕ್ಬಿಡುತ್ತೆ. ಮಗು ಕೈ ಇಟ್ಬಿಡ್ತು ಸಾಕೆಟಲ್ಲಿ, ಶಾಕ್ ಹೊಡಿತೆ, ಅದಕ್ಕೇನು ಗೊತ್ತು ಪಾಪ. ನಾವು ಚಂಡಿಯನ್ನ, ಚಾಮುಂಡಿಯನ್ನ, ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಭಕ್ತಿ ಮಾಡಿದ್ರು ಕೂಡ ನಾವು ಏನ್ ಕೇಳ್ಬೇಕು? ಚಂಡಿ, ಚಾಮುಂಡಿ, ದುರ್ಗೆ, ದಯವಿಟ್ಟು ನನಗೆ ಕೃಷ್ಣ ಭಕ್ತಿ ಮಾಡಕ್ ಅವಕಾಶ ಮಾಡಿಕೊಡು, ದಯವಿಟ್ಟು ನನಗೆ ಕೃಷ್ಣ ಪ್ರೇಮನ ಕೊಡು. ನೀ ಹೇಳಿದ್ರೆ ಕೃಷ್ಣ ಕೊಡಲ್ಲ ಅಂತಾನ? ನಿಮ್ ಒಡೆಯ ತಾನೆ ಅವರು. ನಾನ್ ಪಾಪಿ, ನಾನು ಅವ್ರ ಹತ್ರ ಹೋಗಕ್ಕಾಗಲ್ಲ, ಭಯ ಆಗುತ್ತೆ ನನಗೆ. ನಾನು ಪಾಪ ಮಾಡ್ಬಿಟ್ಟಿದ್ದೀನಿ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ನನಗೆ. ನಾನು ಹೆಂಗ್ ಹೋಗ್ಲಿ ಭಗವಂತನ ಹತ್ರಕ್ಕೆ? ನಾನು ಹತ್ರ ಬಂದಿದ್ದೀನಿ ತಾಯಿ, ದಯವಿಟ್ಟು ನನ್ ಕೃಷ್ಣ ಭಕ್ತಿಯನ್ನು ಕೊಡೋದಕ್ಕೆ ಏರ್ಪಾಡು ಮಾಡಪ್ಪ ಅಂತ ಕೇಳ್ಬೇಕು ನಾವು. ಕೇಳ್ತೀವ ನಾವು? ಇಲ್ಲ. ಬ್ರಹ್ಮದೇವರ ಆಜ್ಞೆ ಇದು. ಯೋಗಮಾಯೆ, ಭಗವಂತನ ಅಂತರಂಗ ಶಕ್ತಿ ಯೋಗಮಾಯೆ ಭೌತಿಕ ಆಧ್ಯಾತ್ಮಿಕ ಎರಡು ಜಗತ್ತುಗಳಿಗೆ ಓಡತಿ. ಅವಳನ್ನೇ ನಾವು ದುರ್ಗಾ ಅಂತ ಕರೆಯೋದು. ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೆ ವಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಇಚ್ಛಾನುರೂಪಮಪಿ ಯಸ್ಯ ಚೇಷ್ಟತೆ ಸ. ಇಚ್ಛಾನುರೂಪಂ. ಕೃಷ್ಣ ಹೇಳ್, ದುರ್ಗೆ ಬಾಯ್ಲಿ, ಅಲ್ಲೇನ್ ಮಾಡ್ತಾ ಇದೀಯಾ? ಈ ಕೆಲಸ ಮಾಡು. ಓಕೆ ಬಾಸ್, ಮಾಡ್ತೀನಿ. ಬಾಯ್ಲಿ, ಅದು ಮಾಡ್ಬೇಡ, ಇದು ಮಾಡು. ಓಕೆ, ಮಾಡ್ತೀನಿ. ಅಷ್ಟೇ ದುರ್ಗೆ ಕೆಲಸ. ಬ್ರಹ್ಮಾದಿ ದೇವತೆಗಳು ಕೂಡ ದುರ್ಗೆ ಆದಿಯಿಂದಲಿರ್ತಾರೆ. ದೇವತೆಗಳು ಭಕ್ತಿ ಮಾಡೋರಿಗಿಂತ ದುರ್ಗಾ ಭಕ್ತಿ ಮಾಡೋ ಒಂಚೂರು ಪರವಾಗಿಲ್ಲ. ಆದ್ರೆ ದುರ್ಗೆಯನ್ನ ನೀವೇನಾದ್ರೂ ಮಹಾಮಾಯೆ ಅನ್ಕೊಂಡು ಪೂಜೆ ಮಾಡಿದ್ರಿ, ಮತ್ತೆ ವಾಪಸ್ ಇಲ್ಲೇ ಕರ್ಸ್ಕೊತಾಳೆ. ದುರ್ಗೆ ಮಹಾಮಾಯೆ ಅಷ್ಟೇ ಅಲ್ಲ, ಅವಳು ಯೋಗ ಮಾಯೆ ಕೂಡ ಹೌದು. ಗೋಪಿಯರು ಕೃಷ್ಣನನ್ನೇ ಗಂಡನಾಗಿ ಪಡಿಬೇಕು ಅಂತ ಪೂಜೆ ಮಾಡಿದ್ರು. ಯಾರನ್ನ ಪೂಜೆ ಮಾಡಿದ್ರು? ಕಾತ್ಯಾಯಿನಿ ಪೂಜೆ ಮಾಡಿದ್ರು. ಕಾತ್ಯಾಯಿನಿ ಅಂದ್ರೆ ಯಾರು? ದುರ್ಗೆ. ಏನಂತ ಪೂಜೆ ಮಾಡಿದ್ರು? ಕೃಷ್ಣನ ಗಂಡನಾಗಿ ಬಿಡು. ಕೃಷ್ಣನ ಗಂಡನಾಗಿ ಪಡಿಬೇಕು ಅಂತ ಯಾರಿಗೆ ಬರುತ್ತೆ? ಮಹಾಮಾಯಲಿರೋರಿಗೆ ಬರುತ್ತಾ? ಇಲ್ಲ, ಅವ್ರ ಮನೆ ಬೇಕು, ಮಠ ಬೇಕು. ಮಹಾಮಾಯಲಿರೋರಿಗೆ ಮನೆ ಮಠ ಬೇಕು. ಯೋಗ ಮಾಯಲಿರೋರು ಕೃಷ್ಣ ಬೇಕು. ಅವರು ಭಕ್ತಿ ಮಾಡಿದ್ದು ದೇವತೆನಲ್ಲ, ದುರ್ಗೆನೆಲ್ಲ ಭಕ್ತಿ ಮಾಡಿದ್ದು ಒಂದ್ ಲೆಕ್ಕದಲ್ಲಿ. ಕೃಷ್ಣನನ್ನೇ, ಕೃಷ್ಣನ ಅಂತರಂಗ ಶಕ್ತಿಯನ್ನೇ ಅವ್ರು ಭಕ್ತಿ ಮಾಡಿದ್ದು. ಉಪವಾಸ ಇರ್ತೀವಿ, ನವರಾತ್ರಿ ಬಂದಾಗ 9 ದಿನ ಉಪವಾಸ ಇರ್ತೀವಿ, ನೀರು ಕುಡಿದೆ ಉಪವಾಸ ಮಾಡ್ತೀವಿ. ಚಾಮುಂಡಿ ವಿಷಯ ಖುಷಿ ಆಯ್ತು, ಇಷ್ಟ ಆಯ್ತು. ದುರ್ಗಾ ಪೂಜೆ ಮಾಡಿದೆ, ಆ ಪೂಜೆ ಮಾಡಿದೆ, ಗೊಂಬೆ ಕೂರಿಸ್ದೆ, ಎಲ್ಲ ಮಾಡಿದೆ. ಬಟ್ ಕೇಳಿದ್ದೇನು? ಆದರೆ ಕೃಷ್ಣ ಅದನ್ನೂ ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ? ಯಾಕೆ? ನನ್ನ ಕೇಳಿದ್ರೆ ಏನಾಗ್ತಾ ಇತ್ತು ಅದನ್ನೇ? ಅದನ್ನೇ ನನ್ನ ಕೇಳಿದ್ರೆ ಏನಾಗ್ತಾ ಇತ್ತು? ಪಕ್ಕದಲ್ಲಿ ಹೇಳ್ಕೊಡೋದು ಸ್ಟೂಡೆಂಟು, ಹೇ ಮೇಷ್ಟ್ರನ್ ಕೇಳೋ,
ಈಗ ಪ್ರಶ್ನೆಗಳು ಬರುತ್ತೆ ನನಗೆ, ಈ ಪ್ರಶ್ನೆ ಕೇಳ್ರಿ ಪ್ರಭುಗಳ ಹತ್ರ, ನಾನ್ ಕೇಳಿದ್ರೆ ಬೈತಾರೆ. ಬರುತ್ತೆ ಈ ತರ ಪ್ರಶ್ನೆಗಳು, ನಾನ್ ಕೇಳಿದ್ರೆ ಬೈತಾರೆ, ನೀವು ಕೇಳ್ರಿ. ಮೇಷ್ಟ್ರಿಗೆ ಎಲ್ಲಾರು ಒಂದೇ, ಎಲ್ಲಾ ಪ್ರಶ್ನೆಗಳು ಆನ್ಸರ್ ಮಾಡುತ್ತಾರೆ. ಇಲ್ಲಿ ಯಾರನ್ನೇನ್ ಬೈಯೋದಿಲ್ಲ. ಬೈತಾರ? ಪ್ರಶ್ನೆ ತಪ್ಪಾಗಿದ್ರು ನೋಡಿ, ಪ್ರಶ್ನೆ ತಪ್ಪಿದೆ, ನಾನು ಕರೆಕ್ಟ್ ಮಾಡ್ಕೊಳ್ತೀನಿ, ಪ್ರಶ್ನೆನೇ ಕರೆಕ್ಟ್ ಮಾಡ್ಕೊಂಡು ಅದನ್ನ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಕೇಳಿ ಕೇಳಿ ನೀವು ಕೇಳಿ. ಇಲ್ಲೇನ್ ಮಾಡ್ತಾರೆ, ಮಹಾಮಾಯೆಯನ್ನ ಭಕ್ತಿ ಮಾಡಿದ್ರೆ ಏನಾಗುತ್ತೆ, ನಾವು ಮಹಾಮಾಯ ಬಂಧದಲ್ಲಿ ಸಿಕ್ಕಾಕೊಳ್ತೀವಿ. ಮೇಷ್ಟ್ರು ಹೇಳ್ತಾರೆ, ಯಾಕೋ ಅವನ ಕೈಲಿ ಕೇಳಿಸಿದ್ಯಾ, ನೀನ್ ಕೇಳಿದ್ರೆ ಏನ್ ಮಾಡ್ತಾ ಇದ್ದೆ ನಾನು? ಕತ್ತೆ ಬಿಡವಾ, ಆನ್ಸರ್ ಮಾಡಲ್ಲ ಅಂತಿದ್ದ ನಾನು, ಕೊಡಲ್ಲ ಅಂತಿದ್ದ ಉತ್ತರ, ಯಾಕೆ ಅವನ ಕೈಲಿ ಕೇಳಿಸ್ತಾ ಇದೀಯ ನೀನು? ಇಲ್ಲ ಮೇಷ್ಟ್ರೆ, ಯಾವ್ದಕ್ಕೂ ಇರ್ಲಿ ಅಂತ ನಾನು ಪಕ್ಕದವನ ಹತ್ರ ಕೇಳಿಸ್ತಾ ಇದೀನಿ. ಹೆಂಗೋ ಕೇಳಿದ್ರೆ ನೀವು ಆನ್ಸರ್ ಮಾಡೇ ಮಾಡ್ತೀರಲ್ವಾ, ಸರಿನಾ ಅದು? ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ನಿಮಗೆ ಕಾಮನೆ ಇರ್ಲಿ, ಕಾಮನೆ ಇಲ್ಲದೆ ಇರ್ಲಿ, ಮೋಕ್ಷ ಕಾಮ ಇರ್ಲಿ, ಎಲ್ಲಾ ಕಾಮ ಇರ್ಲಿ, ನನ್ನೇ ಕೇಳಿ. ಮನೆ ಬೇಕು ನನ್ನೇ ಕೇಳಿ, ಮಗು ಬೇಕು ನನ್ನೇ ಕೇಳಿ, ದುಡ್ಡು ಬೇಕು, ಗಾಡಿ ಬೇಕು ನನ್ನೇ ಕೇಳಿ, ಕಾಯಿಲೆ ವಾಸಿ ಆಗ್ಬೇಕು ನನ್ನೇ ಕೇಳಿ. ಇದು ಕೃಷ್ಣ ಪ್ರಜ್ಞೆ. ಇದನ್ನೇ ಹೇಳ್ತಾ ಇರೋದು ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ ಸಂಸ್ಥಾಪಕ ಆಚಾರ್ಯ ಶ್ರೀಲ ಪ್ರಭುಪಾದ ಕಿ ಜೈ. ಎಷ್ಟು ಜನ ಗೊತ್ತು ರಹಸ್ಯ? ಗೊತ್ತಿಲ್ಲ. ಮತ್ತೆ ರಹಸ್ಯ ಗೊತ್ತಿಲ್ಲ, ಅದಕ್ಕೆ ನಾವು ಸಾಕಟ್ಟಲ್ಲಿ ಕೈ ಇಟ್ಬಿಟ್ರೆ ಶಾಕ್ ಹೊಡೆದ್ಬಿಡ್ತು. ಯಾಕ್ರಿ, ಏನ್ ಮಾಡ್ಕೊಂಡ್ರಿ, ಮೈ ಕೈಯಲ್ಲಿ ಸುಟ್ಕೊಂಡ್ ಬಂದಿದ್ದೀರಾ, ತಲೆ ಕೂದಲು ಬೇರೆ ಸುಟ್ಟೋಗಿದೆ, ಸೀದೋಗಿದೆ, ಏನಾಯ್ತು ಗೊತ್ತಿಲ್ಲ, ನಾವು ಸಾಕಟ್ಟಲ್ಲಿ ಕೈ ಇಟ್ಬಿಟ್ಟೆ, ಶಾಕ್ ಹೊಡೆದ್ಬಿಡ್ತು. ಹೌದಾ? ತಿಳ್ಕೊಬೇಕಿತ್ತು ತಾನೇ ನೀವು. ಮತ್ತೆ ಅಲ್ಲಿ ಹಾಕಿದ್ರೆ 11 kV ವೋಲ್ಟ್ಸ್ ಅಂತ, ನೀವ್ ಯಾಕೆ ಕೈ ಇಟ್ರಿ? ಅಲ್ಲ, ಗೊತ್ತಿರಲಿಲ್ಲ, ಕೈ ಇಟ್ಬಿಟ್ಟೆ, ಸುಟ್ಟೋಯ್ತು, ಮೈ ಕೈ ಎಲ್ಲ ಸುಟ್ಟೋಯ್ತು. ಇನ್ನೊಂದ್ಸ ಇಡಬಾರ್ದು, ಓಕೆನಾ? ಇಲ್ಲ, ಪರೀಕ್ಷೆ ಮಾಡಕ್ ಹೋಗಿದ್ದೆ, ಮುಟ್ಟದೆ ಶಾಕ್ ಹೊಡೆಯುತ್ತೋ ಇಲ್ವೋ ಅಂತ, ಹೊಡೆದ್ಬಿಡ್ತು. ಇದು ನಮ್ಮ ಅಜ್ಞಾನದ ಸ್ಥಿತಿ. ಅದಕ್ಕೆ ಹೇಳ್ತಾ ಇರೋದು, ಭಾಗವತಂ ಓದಬೇಕು ನಾವು. ಭಾಗವತಂ ಇರೋದು ಸಾಕ್ಷಾತ್ ಕೃಷ್ಣನೇ ಬಂದಿದ್ದಾನೆ. ತಗೊಳ್ಳಿಯಪ್ಪ, ನನ್ನ ಅರ್ಥ ಮಾಡ್ಕೊಳ್ಳಿ, ಓದಿ, ನನ್ನ ಜನ್ಮದ ರಹಸ್ಯ ತಿಳ್ಕೊಳ್ಳಿ. ಎಲ್ಲ ಶುಕಮುನಿಗಳು ಹೇಳಿದ್ದಾರೆ. ಶುಕಮುನಿಗೆ ವೇದವ್ಯಾಸ ಹೇಳಿದ್ದಾರೆ, ಅವ್ರಿಗೆ ನಾರದರು ಹೇಳಿದ್ದಾರೆ, ನಾರದರಿಗೆ ಬ್ರಹ್ಮ ಹೇಳಿದ್ದಾರೆ, ಬ್ರಹ್ಮನಿಗೆ ನಾನೇ ಸ್ವತಃ ಹೇಳಿದ್ದೀನಿ. ಇದು ಪರಂಪರೆ. ನಮ್ಮಪ್ಪ ಹೇಳಿದ್ರು, ನಮ್ಮ ತಾತ ಹೇಳಿದ್ರು, ಹಂಗ್ ಮಾಡ್ಬೇಕಂತೆ, ಹಿಂಗ್ ಮಾಡ್ಬೇಕಂತೆ, ಪೂಜೆ ಮಾಡ್ಬೇಕಾದ್ರೆ ಬೆಕ್ಕಟ್ಟಬೇಕಂತೆ ನಮ್ಮಪ್ಪ ಹೇಳಿದ್ರು, ಅದಕ್ಕೆ ಕಟ್ತಾ ಇದ್ದೀನಿ ಸ್ವಾಮಿ. ಅದು ಅಜ್ಞಾನ. ಶಾಸ್ತ್ರ ಅದನ್ನ ಹೇಳೋದಿಲ್ಲ. ಪೂಜೆ ಮಾಡ್ಬೇಕಾದ್ರೆ ಬೆಕ್ಕನ ಹಗ್ಗದಲ್ಲಿ ಕಟ್ಟಾಕಿ ಅಂತ ಹೇಳಲ್ಲ. ಅದು ಯಾರೋ ಮಾಡ್ಕೊಂಡ್ ಬಂದಿರ್ತಾರೆ, ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ ಅಷ್ಟೇನೆ. ಅದನ್ನ ಕರೆಕ್ಟಾಗಿ ಮಾಡ್ತೀವಾ? ಇಲ್ಲ. ಕಾಪಿನೂ ಕರೆಕ್ಟಾಗಿ ಮಾಡ್ತೀವ ನಾವು? ಇಲ್ಲ, ಬರಲ್ಲ ನಮ್ಗೆ. ಕಾಪಿ ಮಾಡಕ್ಕೂ ಬರಲ್ಲ ನಮ್ಗೆ. ಕಾಪಿ ಮಾಡ್ಬೇಕು ನಾವು. ಹೆಂಗ್ ಮಾಡ್ಬೇಕು? ಯದ್ಯದ್ ಆಚರಿತ ಶ್ರೇಷ್ಠ ತತ್ತದ್ದೇವೇತರ ಜನಾಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯಾರನ್ನ ಕಾಪಿ ಮಾಡ್ಬೇಕು ನಾವು? ಸ ಯತ್ ಪ್ರಮಾಣಂ ಕುರುತೆ, ಸ ಅವನು, ಯತ್ ಯಾವುದನ್ನ, ಪ್ರಮಾಣ ಅಂತ ಪ್ರೂಫ್, ಕುರುತೆ ಅಂತ ತಿಳ್ಕೊಂಡು ಮಾಡ್ತಾನೋ, ಲೋಕಸ್ತದನುವರ್ತತೆ. ಯಾರು ಪ್ರಮಾಣ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾನೋ ಅವನ್ನ ಫಾಲೋ ಮಾಡ್ಬೇಕು. ಕುರುಡು ಕೂಡ ಯಾರನ್ನ ಫಾಲೋ ಮಾಡಬಾರ್ದು, ಕಾಪಿ ಮಾಡಬಾರ್ದು. ಇಸ್ಕಾನ್ನಲ್ಲಿ ಡಿವೋಟೀಸು ಕಾಪಿ ಮಾಡ್ತಾರೆ, ಸಖತ್ತಾಗಿ ಕಾಪಿ ಮಾಡ್ತಾರೆ ಅವರು. ಅವ್ರು ದೊಡ್ಡ ದೊಡ್ಡ ಕಾಪಿ ಕ್ಯಾಟ್ಸ್. ಆದ್ರೆ ಕಂಡವ್ರನ್ನೆಲ್ಲ ಕಾಪಿ ಮಾಡಲ್ಲ ಅವರು. ಪ್ರಭುಪಾದ ಡಿಸೈಪಲ್ಸ್ ನ ಕಾಪಿ ಮಾಡ್ತಾರೆ. ಪ್ರಭುಪಾದರು ಹೇಳಿದರೆ ಮಾಡ್ಬೇಕಷ್ಟೇ, ನಮ್ ಗುರು ಮಹಾರಾಜ್ ಹೇಳಿದರೆ ಮಾಡ್ಬೇಕಷ್ಟೇ.
ಸ ಯತ್ ಪ್ರಮಾಣಂ ಕುರುತೆ ಲೋಕ ವರ್ತತೆ. ನನ್ ಪ್ರಭುಪಾದ ಹೇಳಿದಾರೆ, ನಾನು ಮಾಡ್ತೀನಿ ಅಷ್ಟೇನೆ. ನನಗೆ ನನ್ನ ಗುರು ಮಹಾರಾಜ್ ಹೇಳಿದಾರೆ, ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡಪ್ಪ, ಚೈತನ್ಯ ಚರಿತಾಮೃತ ಡಿಸ್ಟ್ರಿಬ್ಯೂಟ್ ಮಾಡ, ಅಷ್ಟೇ ಮಾಡ್ತೀನಿ ಅಷ್ಟೇ. ಯಾರು ಏನಾದ್ರು ಅನ್ಕೊಳ್ಳಿ, ನಾನು ಗುರು ಮಹಾರಾಜ್ ಹೇಳಿದ್ರೆ ನಾನು ಮಾಡ್ತೀನಿ, ಬೇಡ ಅಂತ ಹೇಳಿ ಬೇಡ ನಿಲ್ಲಿಸ್ಬಿಡ್ತೀನಿ. ಯಾಕೆ? ನನ್ಗೆ ಕನ್ಫರ್ಮ್ ಇದೆ, ನನ್ನ ಗುರು ಮಹಾರಾಜರು ನನಗೇನು ಹೇಳ್ತಾರೆ ಅದು ಅವ್ರಿಗೆ ಅವ್ರ ಗುರು ಮಹಾರಾಜ್ ಹೇಳಿರ್ತಾರೆ. ಎಲ್ರಿಗೂ ಕೃಷ್ಣ ಹೇಳಿರ್ತಾನೆ. ಬ್ರಹ್ಮ, ಓ ಬ್ರಹ್ಮ, ಬ್ರಹ್ಮದೇವ, ಈಗಿಂದ ಈಗಲೇ ಎಲ್ಲ ದೇವತೆಗಳಿಗೂ ಆಜ್ಞೆ ಹೊರಡಿಸು. ಭಗವಂತ ಸಾಕ್ಷಾತ್ ವಸುದೇವನ ಮಗನಾಗಿ ಭೂಮಿ ಮೇಲೆ ಬರ್ತಾನೆ. ವಾಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷ ಪರಃ. ಅಷ್ಟೇ, ಮುಗಿತ ಆಜ್ಞೆ. ಅದಕ್ಕೆ ನಮ್ಮ ಇಸ್ಕಾನ್ ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ ಏನ್ ಹೇಳ್ತಾರೆ ಮಾಡ್ಬೇಕು. ತಿಲ್ಕ ಹಚ್ಕೋ ಹಚ್ಕೋಬೇಕು, ಕಂಟಿಮಾಲ ಹಾಕೋ ಹಾಕೋಬೇಕು, ಭಾಗವತ ಶ್ರವಣ ಮಾಡು ಮಾಡ್ಬೇಕು, ಜಪ ಮಾಡು ಮಾಡ್ತೀವಿ ಅಷ್ಟೇ. ಯಾಕೆ, ಏನು, ಎತ್ತ, ಎಲ್ಲಿ, ಯಾವಾಗ, ಹೆಂಗೆ, ಅದ್ ಹೆಂಗಾಗುತ್ತೆ ಇದು ಹೆಂಗಾಗುತ್ತೆ ಪ್ರಶ್ನೆ ಮಾಡಂಗಿಲ್ಲ. ಅದಕ್ಕೆ ಸಂಪ್ರದಾಯ ಅಂತ ಹೇಳೋದು. ಆದ್ರೆ ಗೊಡ್ಡು ಸಂಪ್ರದಾಯ ಅಲ್ಲ. ನಾನು 2-3 ದಿನ ಈ ಸಂಪ್ರದಾಯದ ಬಗ್ಗೆ ಮಾತಾಡಿದೆ. ಗೊಡ್ಡು ಸಂಪ್ರದಾಯವನ್ನ ಒಂದ್ ಮನೇಲಿ ಸತ್ಸಂಗ್ ಪ್ರೋಗ್ರಾಮ್ ಇತ್ತು, ಅವ್ರಿಗೆ ಹೇಳ್ತಾ ಇದ್ವಿ. ಒಳ್ಳೆ ಪ್ರಶ್ನೆ ಕೇಳಿದ್ರು, ಒಳ್ಳೆ ಆನ್ಸರ್ ಸಿಕ್ತು ಅವ್ರಿಗೆ. ಅಲ್ಲ ಪ್ರಭುಜಿ, ಈಗ ನಾವು ಸಂಪ್ರದಾಯ ಅಂತೀವಲ್ಲ, ಅದನ್ನ ಬಿಟ್ರೆ ಹಾಗೆ ಹೀಗೆ ಅಂದ್ರು. ಹೌದು, ಒಳ್ಳೇದೇ, ಸಂಪ್ರದಾಯ ಫಾಲೋ ಮಾಡ್ಬೇಕು. ಆದ್ರೆ ಯಾವ ಸಂಪ್ರದಾಯವನ್ನ ಕಟ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಯಾವ್ದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಏನ್ ಎಕ್ಸಾಂಪಲ್ ಕೊಟ್ಟೆ ಇಲ್ಲಿ ಗೊತ್ತಿದೆ ಕೆಲವರಿಗೆ, ಏನ್ ಎಕ್ಸಾಂಪಲ್ ಕೊಟ್ಟೆ ನಾನು ಅಂತ. ಒಬ್ಬ ಅಪ್ಪನಿಗೆ 2 ಮಕ್ಳು, ಕುಡುಕ, ಒಬ್ಬ ಒಳ್ಳೆಯವನು. ಕುಡುಕ ಸಂಪ್ರದಾಯ ಫಾಲೋ ಮಾಡ್ತಾ ಇದ್ದಾನೆ, ಯಾಕಂದ್ರೆ ಅವ್ರ ಅಪ್ಪನು ಕುಡುಕ, ಅವ್ರ ತಾತನು ಕುಡುಕ. ನಮ್ಮಪ್ಪ ಕುಡಿತಾ ಇದ್ದ, ನಮ್ಮ ತಾತ ಕುಡಿತಾ ಇದ್ದ, ನಾನು ಕುಡಿತೀನಿ, ಸಂಪ್ರದಾಯ ಬಿಡೋಂಗಿಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬ ಮಗ ಸಂಪ್ರದಾಯನ ಮುರಿದಾಕ್ತಾ, ನಮ್ಮಪ್ಪ ಕುಡಿತಾ ಇದ್ದ, ನಾನು ಕುಡಿಬಾರ್ದು, ನಮ್ಮ ತಾತ ಕುಡಿತಾ ಇದ್ದ, ನಾನು ಕುಡಿಬಾರ್ದು. ಈಗ ಯಾರು ಒಳ್ಳೆಯವರು? ಸಂಪ್ರದಾಯ ಕಂಟಿನ್ಯೂ ಮಾಡಿದವ್ರು ಒಳ್ಳೆಯವರು, ಸಂಪ್ರದಾಯನ ಮುರಿದವ್ರು ಒಳ್ಳೆಯವರು? ಸಂಪ್ರದಾಯವನ್ನ ಮುರಿದವನು ಒಳ್ಳೆಯವನು. ಆದ್ರೆ ಯಾವ್ದನ್ನ ಮುರಿಬೇಕು? ನಮ್ಮಪ್ಪ ಭಗವದ್ಗೀತೆ ಓದ್ತಾ ಇದ್ರು, ನಾನು ಓದಲ್ಲ, ಅದಲ್ಲ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಮುರಿಯುವಂಥದ್ದನ್ನ ಮುರಿಬೇಕು, ಮುಂದುವರ್ಸ್ಕೊಂಡು ಹೋಗೋದು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದಕ್ಕೆ ಕೃಷ್ಣ ಗೀತೆ ಹೇಳ್ತಾನೆ, ಸ ಯತ್ ಪ್ರಮಾಣಂ ಕುರುತೆ. ಯಾರು ಸರಿ ಅಂತ ತಿಳಿದು, ಪ್ರಮಾಣ ಅಂತ ತಿಳಿದು ಮಾಡ್ತಾ ಇದ್ದಾನೋ ಅವನನ್ನ ಫಾಲೋ ಮಾಡು. ಕುರಿಗಳ ತರ ಯಾವ್ದೋ ಒಂದು ಕುರಿ ಹಳ್ಳಕ್ ಬಿತ್ತು, ನಾವು ಬಿದ್ದು ಬಿಡ್ತೀವಿ, ಹಂಗ್ ಮಾಡಬಾರ್ದು. ಯಾಕಂದ್ರೆ ಪರಾಸೆ ಶಕ್ತಿ ವಿವಿಧೈವ ಶ್ರೂಯತೆ. ಭಗವಂತನ ಯೋಗಮಾಯ ಮಹಾಮಾಯ ಅಂತ ಕರೆಯಲಾಗುತ್ತೆ. ಅಂದ್ರೆ ಭಗವಂತ ಶಕ್ತಿಯನ್ನ ಯೋಗಮಾಯ ಮಹಾಮಾಯ ಅಂತ. ನಾವು ಯಾವಾಗ ಮಹಾಮಾಯ ಬಿದ್ದಿರ್ತೀವಿ, ಈಗ ನಾನು ಹೇಳಿದ ಎಕ್ಸಾಂಪಲ್ ಮಹಾಮಾಯೆಗೆ, ನಾವು ಮಹಾಮಾಯೆಗೆ ಬಿದ್ದಾಗ ಏನಾಗುತ್ತೆ, ನಾವು ಸರಿನ ತಪ್ಪು ಅನ್ಕೊಂಡು ತಪ್ಪನ ಸರಿ ಅನ್ಕೊಂಡು ಬಿದ್ದು ಹೋಗ್ತೀವಿ. ಆದ್ರೆ ಯೋಗ ಮಾಯಲ್ಲಿದ್ದವನು ಯಾವತ್ತೂ ಭಗವಂತನ ರಕ್ಷಣೆಯಲ್ಲಿ ಇರ್ತಾನೆ. ಇದು ಹೇಳಕ್ಕೆ ಇಷ್ಟು ಎಕ್ಸಾಂಪಲ್ ಕೊಟ್ಟು ಹೇಳಿದ್ವಿ. ಸೊ ಸುಭದ್ರ ಭಗವಂತನ ಯೋಗ ಮಾಯನು ಹೌದು, ಮಹಾಮಾಯನು ಹೌದು. ಅವಳನ್ನೇ ದುರ್ಗೆ ಅಂತ ಕರೀತಾರೆ ಭೌತಿಕ ಜಗತ್ತಲ್ಲಿ. ಆಧ್ಯಾತ್ಮಿಕ ಜಗತ್ತಲ್ಲಿ ಭದ್ರ, ಈಗ ಭದ್ರ, ಸುಭದ್ರ. ಭದ್ರ ಅಂದ್ರೆ ಭದ್ರಕಾಳಿ, ಆ ಕಾಳಿ ಈ ಕಾಳಿ. ಸುಭದ್ರ ಯೋಗಮಾಯ. ಆದ್ರೆ ಎಲ್ಲಾ ಶಕ್ತಿಗಳು ಭಗವಂತನ ಶಕ್ತಿ. ಹೀಗೆ ಯೋಗಮಾಯ ಏನ್ ಮಾಡ್ತಾಳೆ, ಭಗವಂತನ ಆಜ್ಞೆ ಮೇಲೆ ಗೋಕುಲದಲ್ಲಿ ಪ್ರಕಟ ಆಗ್ತಾಳೆ. ಹೀಗೆ ದೇವತೆಗಳಿಗೆ ಬುದ್ಧಿ ಹೇಳಿ ಭೂಮಿನ ಸಮಾಧಾನ ಮಾಡಿ, ಆಯ್ತವಾ ತಾಯಿ ಹೋಗಪ್ಪ, ನಿನ್ಗೇನು ಆಗೋದಿಲ್ಲ, ಇನ್ಮೇಲೆ ಭಗವಂತ ಬರ್ತಾನಂತೆ, ಆಶ್ವಾಸನೆ ಕೊಡೋನು, ಹೋಗು ಅಂತೇಳಿ ಬ್ರಹ್ಮದೇವರು, ಪ್ರಜಾಪತಿ ಬ್ರಹ್ಮದೇವರು ತಮ್ಮ ಬ್ರಹ್ಮಲೋಕಕ್ಕೆ ಹೊರಟರು. ಭೂಮಿಗೆ ಖುಷಿ ಆಯ್ತು, ಕಣ್ಣೀರು ಓಡಿಸ್ಕೊಳವ, ಸಾಕು ಹತ್ತಿದ್ದು, ಇನ್ಮೇಲೆ ನಂಗೇನಾಗಲ್ಲ, ನಾನು ನೋಡ್ಕೊಳ್ತೀನಿ, ಭಗವಂತ ಹೇಳಿದ್ದಾನೆ. ಈಗೇನಾಯ್ತು, ಈ ಕಡೆ ಎಲ್ಲ ಸಮಾಧಾನವಾಗಿ ಬಂದ್ರು, ಪಾಪ ಸತ್ಯ. ಹೀಗೆ ಭಗವಂತ
ಅವತಾರ ತಾಳೋ ಅಂತ ಸಮಯ ಬಂದಿದೆ. ಇಲ್ಲಿಗೆ ಒಂದು ಹಂತಕ್ಕೆ ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಎಲ್ಲಿಂದ ಶುರು ಆಗುತ್ತೆ ಒಂದು ಸಣ್ಣ ಒಂದು ಹಿಂಟ್ ಕೊಟ್ಬಿಡ್ತೀನಿ. ಓಕೆನಾ? ಇದು ಒಂದು ಪಾರ್ಟ್. ಭಗವಂತ ಆವಿರ್ಭಾವ ಆಗೋದಕ್ಕೆ ಮುಖ್ಯ ಕಾರಣ. ಇಲ್ಲಿಂದ ಮುಂದೆ ಸೀನ್ ನಂಬರ್ 1 ಎಲ್ಲಿಂದ ಶುರು ಆಗುತ್ತೆ ಅದು ಅನ್ನೋದನ್ನ ನಾಳೆ ಹೇಳ್ತೀನಿ. ಓಕೆ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ